ಮೆಮೋರಿಯಲ್ ಲೆಕ್ಚರ್ ಸೀರೀಸ್ ಬೈ ಡಾಕ್ಟರ್ ಅರುಳಾಳನ್ ಕಡಾಂಬಿ ಅಂತ ಅವ್ರನ್ನ. ಅವ್ರ ಹೆಸರು ಅರುಳಾಳನ್ ಕಡಾಂಬಿ ಅಂತ ಬರುತ್ತೆ, ಅದು ಫ್ಯಾಮಿಲಿ ನೇಮ್ ಕಿಡಾಂಬಿ. ಸೊ ನಮ್ಮಲ್ಲಿ ವೈಷ್ಣವ ಪರಂಪರೆಯಲ್ಲಿ ಇದೊಂದು ಬರುತ್ತೆ, ಅದರಲ್ಲಿ ಅವರವ್ರ ಫ್ಯಾಮಿಲಿ ಹೆಸರುಗಳೆಲ್ಲ ಸೇರಿಸ್ಕೊಳ್ತಾ ಬರ್ತೀವಿ, ಅಂದರೆ ವಂಶಸ್ಥರು ಅಂತ ಗೊತ್ತಾಗುತ್ತೆ ಅದರಲ್ಲಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಅಂತ. ಸಾಧಾರಣಕ್ಕೆ ನಾವು ಹೇಳ್ತೀವಿ ಸಂಖ್ಯಾಶಾಸ್ತ್ರ ಮಾತ್ರ 13ನೇ ನಂಬರ್ ಇಸ್ ವೆರಿ ಬ್ಯಾಡ್ ಫಾರ್ ಇಂಡಿಯನ್ಸ್, ಯಾವನೋ ಅಮೇರಿಕನ್ ಹೇಳ್ದಂತ. ಆದರೆ ಶ್ರೀರಾಮ ಜಯರಾಮ ಜಯ ಜಯರಾಮ ಅಕ್ಷರ ಲೆಕ್ಕ ಹಾಕೊಳ್ಳಿ ಎಷ್ಟು ಬರುತ್ತೆ, 13 ಅಕ್ಷರ ಬರೋವಂಥದ್ದು. ಅದನ್ನು ಹೇಳ್ತೀವೋ ಇಲ್ವೋ? ಯಾಕೆ ಹೇಳ್ತೀವಿ? ನೀವೇ ಆಲೋಚನೆ ಮಾಡಿ, ಅದ್ರ ಬಗ್ಗೆ ಆಲೋಚನೆಯನ್ನು ನಿಮಗೆ ಬಿಟ್ಟು, ಅದಕ್ಕೆ ಒಂದು ಸಮಸ್ಯೆಯನ್ನು ಬಿಟ್ಬಿಡೋಂಥದ್ದು ನಮ್ಮ ಧರ್ಮ. ಅದಕ್ಕೆ ಆನ್ಸರ್ ಕೊಡೋಂಥವ್ರಿಗೆ ಗುರುಗಳಿಗೆ ಜವಾಬ್ದಾರಿ ಕೊಟ್ಬಿಡ್ತೀವಿ. ನಾವು ಹೇಳ್ತೀವಿ, ಜವಾಬ್ದಾರಿ ಗುರುಗಳು ಕೊಡ್ತೀವಿ. ಅರುಳಾಳನ್ ಗುರೂಜಿ ಬಗ್ಗೆ ತಮಗೆಲ್ಲ ಹೇಳುವಂಥ ಅವಶ್ಯಕತೆ ನಾನಿಲ್ಲ. ಚಿರಪರಿಚಿತರು, ಮಹಾಮೇಧಾವಿ. ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರಿಗೂ ಗಡ್ಡ ಇದೆ, ನನಗೂ ಇದೆ. ಮೊನ್ನೆ ಯಾರೋ ಈ ಪ್ರಶ್ನೆ ಕೇಳಿದ್ರು, ನೀವಿಬ್ಬರು ಏನು ಮಾತಾಡ್ಕೊಂಡಿರ್ತೀರ, ಸೀಸನ್ ನೋಡ್ಕೊಂಡು ಮಾಡ್ತೀರಾ ಅಂತಂದರು. ಅದೇ ಗುರು ಶಿಷ್ಯರ ಪರಂಪರೆ ಅಂತ ಹೇಳ್ಬೋದು ನಾವು. ಇವರು ಅತಿ ಮುಖ್ಯವಾಗಿ ದೇವಿ ಉಪಾಸಕರು, ಸೌಂದರ್ಯಲಹರಿ ಉಪಾಸಕರು. ಅವ್ರ ಬಾಯಿ ಅಂದ ತಕ್ಷಣ ಸೌಂದರ್ಯಲಹರಿ ಹಾಗೇ ಬಂದು ನಿಂತ್ಕೊಳ್ಳುತ್ತೆ, ಅಂಥ ಮಹಾ ಶಕ್ತಿವಂತರವರು. ಅವರು ನಮ್ಮ ಜೊತೆಯಲ್ಲಿ ಇವತ್ತಿದ್ದು ಈ ಕಾರ್ಯಕ್ರಮದ ಮುಖ್ಯ ರೂವಾರಿಯಾಗಿ ಅವರ ಭಾಷಣವನ್ನು ಕೇಳೋದೇ ತಮಗೊಂದು ಆನಂದವಾಗುತ್ತೆ. ಪ್ರತಿಯೊಂದು ಸಮಸ್ಯೆಗೆ ಒಂದು ಪರಿಹಾರ ಇದೆ ಅಂತ ನಾವು ಹೇಳ್ತೀವಿ, ಆದರೆ ಅವ್ರು ನೋಡಿದಾಗ ಸಮಸ್ಯೆಗಳೇ ಗಮನ ಬರೋದಿಲ್ಲ. ನಾವೇನು ಮಾಡೋಣ ಇದರಲ್ಲಿ? ಅಂದರೆ ಅಂಥ ಮಿಸ್ಮರೈಸಿಂಗ್ ವಾಯ್ಸ್ ಆ್ಯಂಡ್ ಮಿಸ್ಮರೈಸಿಂಗ್ ಫೇಸ್, ಅಲ್ಲೇ ಪರಿಹಾರ. ಏನೋ ಕೇಳೋಕೆ ಬರ್ತೀವಿ, ಏನು ಕೇಳಬೇಕಂತ ಗೊತ್ತಾಗಲ್ಲ ನಮಗೆ. ಸೊ ಅಂಥ ಸ್ಥಿತಿಗೆ ತಮ್ಮನ್ನು ಇವಾಗ ಕರ್ಕೊಂಡು ಹೋಗುವಂಥಕ್ಕೆ ಬಂದಿರೋವಂಥದ್ದು ಅರುಳಾಳನ್ ಗುರುಗಳು. ಅವರನ್ನು ವೇದಿಕೆಗೆ ಆಹ್ವಾನ ಮಾಡುತ್ತಾ ಅಡಿಯೇನು ರಾಮಾನುಜದಾಸನ್. ಪ್ರಾರಂಭ ಮಾಡೋಕ್ಕೆ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ. ಬಿಯರ್ಡ್ ಇಸ್ ನಾಟ್ ದಿ ಟ್ರೂ ಸ್ಟ್ಯಾಂಡರ್ಡ್ ಆಫ್ ವಿಸ್ಡಮ್. ಏನೋ ಅನುಷ್ಠಾನ ಮಾಡೋಕ್ಕೆ ಬೆಳಗ್ಗೆ ಎಲ್ಲ ಇಟ್ಕೊಂಡು ಮಾಡಬೇಕು ಅನ್ನೋ ಒಂದು ಕಾರಣದಿಂದ ಅದನ್ನು ಸ್ವಲ್ಪ ದಿವಸ ಬಿಟ್ಟಿರ್ತೀವಿ, ತಿರ್ಗಾ ತೆಗಿತೀವಿ. ಇರಲಿ, ಮನುಷ್ಯನ ದೇಹದಲ್ಲಿ ಅದೊಂದಾದರೂ ಬೆಳೀಲಿ, ಬೇರೆ ಬೆಳೀಲಿಲ್ಲ ಅಂದರೂ ಕೂಡ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ರಾಷ್ಟ್ರ ದೇವೋಭವ. ಬೃಹದಾರಣ್ಯಕ ಉಪನಿಷತ್ತಲ್ಲಿ ಪ್ರಪ್ರಥಮವಾಗಿ ಮಾತೃದೇವೋಭವ ಅಂತ ಬರುತ್ತೆ. ತಾಯಿ ಹತ್ರ ಪ್ರೀತಿ ವಿಶ್ವಾಸ, ತಂದೆ ಹತ್ರ ಅರಿವು, ಗುರುವಿನ ಹತ್ರ ಮಾರ್ಗದರ್ಶನ, ದೇವರ ಹತ್ರ ಮೋಕ್ಷಕ್ಕೆ ದಾರಿ. ಈ ರೀತಿ ಆ ಕ್ರಮವಾಗಿದೆ. ಮಹಾನ್ ಗುರುಗಳಾದಂತಹ ಶಂಕರರು, ರಾಮಾನುಜರು, ಮಧ್ವಾಚಾರ್ಯರು ಎಲ್ಲರೂ ಕೂಡ ವಿಶೇಷವಾಗಿ ತಮ್ಮ ತಮ್ಮ ಭಾಷ್ಯಗಳಲ್ಲಿ ಬರೆದಿದ್ದಾರೆ. ವಿವೇಕ ಚೂಡಾಮಣಿಯಲ್ಲಿ ಶಂಕರರು ಹೇಳ್ತಾರೆ, ಗುರು ಸಿಗೋದು ಸುಲಭ, ಶಿಷ್ಯ ಸಿಗೋದು ಕಷ್ಟ ಅಂತ ಹೇಳ್ತಾರೆ. ಅಂದರೆ ಆ ಗುರು ಶಿಷ್ಯ ಪರಂಪರೆ ಅಂತ ಏನು ಹೇಳೋದು, ಯಾವುದೇ ಒಂದು ಅಹಂಕಾರವಿಲ್ಲದೆ ಗುರುವಿಗೆ ಆಗಲಿ ಶಿಷ್ಯನಿಗೆ ಆಗಲಿ ಅವ್ರು ಏನು ಕೆಲಸ ಹೇಳಿದ್ರು ಅದನ್ನು ಮಾಡುವಂತಹ ಮನಸ್ಸು, ಚಿಂತನೆ, ಅರಿವು, ಜ್ಞಾನ ಎಲ್ಲ ಇತ್ತು. ಇವತ್ತಿನ ದಿವಸ ಮಿತ್ರ ಅಸ್ಟ್ರೋ ರಿಸರ್ಚ್ ಸೆಂಟರ್ ಅವರಿಂದ ಮತ್ತು ಇನ್ ಅಸೋಸಿಯೇಷನ್ ವಿತ್ ರಾಮಾನುಜ ಗುರುಕುಲ ಆಚಾರ್ಯ ಶ್ರೀ ಪ್ರಭಾಕರ ಮೂರ್ತಿ ಅವರಿಗೆ ಅವರ ಸ್ಮಾರಕವಾಗಿ ಗುರುವಂದನಾ ಕಾರ್ಯಕ್ರಮ ಮಾಡಿದ್ದಾರೆ. ಬಹಳ ಸಂತೋಷವಾಗುತ್ತೆ, ಯಾಕಂದರೆ ಕಾನ್ಫರೆನ್ಸಸ್ಸು ಮಾಡ್ತಾರೆ, ಮೆಮೋರಿಯಲ್ ಲೆಕ್ಚರ್ಸು, ಗುರುವಂದನಾ ಕಾರ್ಯಕ್ರಮಗಳು ಇತ್ತೀಚೆಗೆ ಯಾರೂ ಮಾಡಿಲ್ಲ. ಆ ವಿಷಯದಲ್ಲಿ ಗೌತಮ್ ಅವರು ಭಾಳ ವಿಶೇಷವಾದಂಥ ಒಂದು ಸ್ಥಾನವನ್ನು ಇವತ್ತು ಪಡೀತಾರೆ. ಮಾತಾಡ್ತಾ ಹೇಳಿದ್ರು ನಮ್ಮ ಬದ್ರಿನಾರಾಯಣವರು, ಭಾಳ ಉದಾರ ಗುಣ ಅವ್ರಿಗೆ, ಏನು ಅವ್ರಿಗೂ ಕೊರತೆಗಳನ್ನು ನೋಡೋದೇ ಇಲ್ಲ, ಎಲ್ಲ ಮೇಲೆ ಒಳ್ಳೆತನದೇ ಮಾತಾಡ್ತಾರೆ. ರಾಮನ ನಾಮ ಎಷ್ಟು ವಿಶೇಷ ಅಂತ ಹೇಳಿದ್ರು.
ರಕಾರದಲ್ಲಿ 2ನೇದು, ಮಕಾರದಲ್ಲಿ 5ನೇದು ಬರುವಂಥ 2 × 5 10. ವಿಷ್ಣು ಸಹಸ್ರನಾಮ ಯಾರಿಗಾರು ಹೇಳೋಕ್ಕಾಗಲಿಲ್ಲ, ಭಾಳ ಟೈಮ್ ಇಲ್ಲ, ಆ ರೀತಿ ಆದರೆ ಕೊನೆಯಲ್ಲಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮದ ತುಲ್ಯಂ ರಾಮನಾಮವರಾಣ. 3 ಸಲ ಶ್ರೀರಾಮ ರಾಮ ರಾಮ ಅಂದರೆ 2 × 5 10, 10 × 10 100, 100 × 10 1000. 1000 ಸಹಸ್ರನಾಮಗಳನ್ನು ಹೇಳುವಂತಹ ವಿಶೇಷ ಸ್ತೋತ್ರ ಆ ಶ್ರೀರಾಮ ರಾಮ ರಾಮೇತಿ. ಅವರು 2ನೇದು 5ನೇದು ಅಂತ ಹೇಳಿದ್ರು, 7 ಅಂತೇಳಿ 7ನೇ ಅವತಾರ ಅಂತ ಹೇಳಿದ್ರು. ಇನ್ನೊಂದು ಪರಿಣಾಮ ಅದಕ್ಕೆ, ಅದರ ವಿಶೇಷತೆ ಏನು ಹೇಳೋಕ್ಕಾಗಲಿಲ್ಲ ಅಂದರೆ ಅದನ್ನು ಹೇಳಿದ್ರೆ ಸಾಕು ಅಂತೇಳಿ. ಅದಕ್ಕೋಸ್ಕರ ಹಂಗೆ ಇರಬಾರ್ದು. ಭಗವದ್ಗೀತೆನ ನಾನು ಪಾರಾಯಣ ಮಾಡಬೇಕು ಗುರುಗಳೇ ಯಾವ್ದಾರು ಒಂದು ಹೇಳಿ ಅಂದರೆ, ಯಾವ ಅಧ್ಯಾಯ ಅಂದರೆ 18ನೇ ಅಧ್ಯಾಯ ಅಂತ. ಅದರಲ್ಲಿ ಕಷ್ಟ ಆಗುತ್ತೆ ಗುರುಗಳೇ ಯಾವ್ದಾದ್ರು ಒಂದು ಶ್ಲೋಕ ಹೇಳಿ ಅಂತ. ಒಂದು ಶ್ಲೋಕ ಅದೂ ಸ್ವಲ್ಪ ಯಾಕೋ ಟೈಮೇ ಇಲ್ಲ, ಯಾವ್ದಾದ್ರು ಒಂದು ಹೇಳ ಮಾಸೂಸ ಅಂದರೆ ನಾನು ನೋಡ್ಕೋತೀನಿ ಬಿಡು ಅಂತ. ಪರಮಾತ್ಮ ಹೇಳ್ತಾನೆ ಮಾಸೂಸ ನಾನು ನೋಡ್ಕೋತೀನಿ ಅಂತ. ಎಲ್ಲ ಮಾಸೂಸ ಹೇಳ್ಬಿಟ್ಟು ಕೊನೆಯಲ್ಲಿ ಬಂದು ಗುರುಗಳ ಹತ್ರ, ಗುರುಗಳೇ ಮಾಸೂಸ ಅಂದರೆ ಏನಂದರೆ ಮೊದಲಿಂದ ಭಗವದ್ಗೀತೆ ಓದು ಅಂತ ಹೇಳಿದ್ರು. ಆ ರೀತಿ ವಿಶೇಷವಾಗಿ ಎಲ್ಲೋ ಒಂದು ಕಡೆ ನಮಗೆ ಶಾರ್ಟ್ಕಟ್ ಇರುತ್ತೆ, ಎಲ್ಲ ಕಡೆನೂ ತೊಗೊಳಕ್ಕಾಗೋದಿಲ್ಲ. ನಾನಿವತ್ತು ಒಂದು ವಿಶೇಷವಾದ ಜ್ಯೋತಿಷದ ಸಂಬಂಧಪಟ್ಟಂತಹ ಕೆಲವು ಪರಿಹಾರಗಳು ಹೇಗೆ ಅನ್ನೋ ವಿಚಾರ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಮಣಿ, ಮಂತ್ರ, ಔಷಧ ಅಂತ ಹೇಳ್ತಾರೆ. ನಮ್ಮಲ್ಲಿ 3 ಭಾಗ ಇದೆ, ನಿಮಗೆಲ್ಲ ಗೊತ್ತು. ಹೇಗೆ ಲೆಕ್ಕಾಚಾರ ಮಾಡೋದು ಗ್ರಹಗಳನ್ನ ಇಟ್ಕೊಂಡು ಅಂತ. 2ನೇದು ಪರಿಹಾರಗಳು, ಹೇಗೆ ಏನಾಗಿದೆ ಬಂದು ಕೂತಿರ್ತಕ್ಕಂಥವ್ರಿಗೆ ದೈವಾನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ ಅವ್ರಿಗೆ ಯಾವ ತೊಂದರೆಯಲ್ಲಿದ್ದಾರೆ, ಕಾಯ ವಾಚ ಮನಸ ಯಾವ ಜಾಗದಲ್ಲಿ ಅವರಿಗೆ ತೊಂದರೆ ಇದೆ, ಅದಕ್ಕೆ ತಕ್ಕಂತೆ ಕೊನೆಯಲ್ಲಿ ಪರಿಹಾರ ಹೇಗಿರುತ್ತೆ ಅನ್ನೋದೇ ವಿಶೇಷ ಜ್ಯೋತಿಷದಲ್ಲಿ. ಮಣಿ, ಮಂತ್ರ, ಔಷಧ. ಮಣಿ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ಎಲ್ಲ ನವರತ್ನ ಮಣಿಗಳು ಹೇಗೆ ಧರಿಸ್ಕೊಂಡ್ರು ಏನು ಮಾಡಿದ್ರು ಅನ್ನೋದು ಇರುತ್ತೆ. ಇನ್ನು ಕೆಲವು ಸಮಯ ಗಂಟೆ ನಾದ ಹೇಗಿರುತ್ತೆ ಅನ್ನೋದನ್ನು ಕೂಡ ಸೇರುತ್ತೆ. ಮಂತ್ರ ಅಂದರೆ ಬಹಳ ವಿಶೇಷವಾದಂಥ ಮಂತ್ರಗಳು. ಈಗ ಮ್ಯೂಸಿಕ್ ಥೆರಪಿಯನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಅಪ್ರೂವ್ ಮಾಡಿದ್ದಾರೆ, ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಉಪಯೋಗಿಸ್ಬೋದು ಅಂಥೇಳಿ. ರಾಗಗಳಿಗೆ, ಮಂತ್ರಗಳಿಗೆ, ಶಬ್ದಗಳಿಗೆ, ಮೂಲ ಮಂತ್ರಗಳಿಗೆ, ಬೀಜ ಮಂತ್ರಗಳಿಗೆ ಏನು ಒಂದು ಪವರ್ ಇರುತ್ತೆ, ಅದು ಮಂತ್ರಶಾಸ್ತ್ರ. ಔಷಧ, ಎಲೆಗಳು, ಮೂಲಿಕೆಗಳು, ಇದನ್ನಿಟ್ಕೊಂಡು ಹೇಗೆ ಕಾಯಿಲೆಯನ್ನು ವಾಸಿ ಮಾಡೋದು ಅಂತೇಳಿ. ಅಂದರೆ ಮಂತ್ರ ಹೇಳಿದ್ರೆ ಮಾವಿನಕಾಯಿ ಉದುರುತ್ತಾ ಅಂತ ಒಂದು ಗಾದೆ ಹೇಳ್ತಾರೆ. ಇಲ್ಲ, ಕಲ್ಲು ಹೊಡೆದ್ರೆ ಮಂತ್ರ ಹೇಳ್ಕೊಂಡು ಉದುರ್ಬೋದು. ಆ ಏಕಾಗ್ರತೆ ಬರ್ಬೋದು. ಆ ರೀತಿ ನಮಗೆ ಒಂದು ದೊಡ್ಡ ಕಾಯಿಲೆ ಇದ್ದಾಗ ದೇವತಾ ಅನುಗ್ರಹ ಬೇಕು ಕಾಯಿಲೆ ವಾಸಿ ಆಗೋಕ್ಕೆ. ಸರಿಯಾದ ಡಾಕ್ಟ್ರು ಸರಿಯಾದ ಔಷಧಿ ಸಿಗಬೇಕು ಅಂದರೆ ಯಾವ್ದಾದ್ರು ಮಂತ್ರ ಹೇಳ್ಕೋಬೇಕು ನಾವು. ಇಲ್ಲಾಂದರೆ ಇವತ್ತಿನ ದಿವಸ ನಿಮಗೆ ಗೊತ್ತಿದೆ, ಡಾಕ್ಟ್ರ್ ಆಸ್ಪತ್ರೆ ಒಳಗೆ ಹೋದರೆ ಏನಾಗುತ್ತೆ ಪರಿಸ್ಥಿತಿ ಮನುಷ್ಯನಿಗೆ ಅಂತೇಳಿ. ಇದರ ವಿಶೇಷತೆಯಾಗಿ ಸಾಕಷ್ಟು ಮಂತ್ರಶಾಸ್ತ್ರಗಳಿದೆ, ಸಾಕಷ್ಟು ಜಪಗಳಿದೆ. ಖಂಡಿತ ಅದನ್ನು ಏಕಾಗ್ರತೆಯಿಂದ ಮಾಡಿದ್ರೆ ಫಲ ಸಿಕ್ಕೇ ಸಿಗುತ್ತೆ. ಯಾಕಂದರೆ ಅದಕ್ಕೆ ಮುಂಚೆ ಒಂದು ಸಣ್ಣ ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೈಕಾಲಜಿಕಲ್ ವಿಜ್ಞಾನ ಏನು ಹೇಳುತ್ತೆ ಅಂದರೆ, ಅದು ನಮಗೆ ಗೊತ್ತಿರ್ತಕ್ಕಂಥನೇ ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್, ಸೂಪರ್ ಕಾನ್ಷಿಯಸ್ ಮೈಂಡ್ ಅಂತಾರೆ. ಅಂದರೆ ನಮಗೆ ನಾವೇನು ಮಾತಾಡ್ತೀವಿ, ಈಗ ನೀವೆಲ್ಲ ಕೇಳ್ತಾ ಇದ್ದೀವಿ, ಅದು ಪ್ರಜ್ಞೆ. ನಾನು ಮಾತಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಾ, ಪ್ರಜ್ಞಾರೂಪವಾಗಿ ಕೇಳ್ತಾ ಇದ್ದೀರಾ. ಉಪಪ್ರಜ್ಞೆ ಅಂತ ಹೇಳ್ತೀವಿ, ಸಬ್ ಕಾನ್ಷಿಯಸ್ ಮೈಂಡ್ ಅಂದರೆ. ಮಹಾಪ್ರಜ್ಞೆ ಅಂದರೆ ಈ ಯೂನಿವರ್ಸಲ್. ಈ ಉಪಪ್ರಜ್ಞೆ ಕೆಲಸ ಏನಪ್ಪ ಅಂದರೆ, ನಾವು ಏನೆಲ್ಲ ಕಲ್ತಿರ್ತೀವಿ ನಮ್ಮ ಜೀವನದಲ್ಲಿ, ಸೈಕಲ್ ಓಡಿಸೋದು, ಟೈಪಿಂಗ್ ಮಾಡೋದು, ಊಟ ಮಾಡೋದು, ಬಟನ್ ಹಾಕ್ಕೊಳ್ಳೋದು, ಪಂಚೆ ಉಟ್ಕೊಳ್ಳೋದು, ಕಲ್ತಿರ್ತಕ್ಕಂಥದ್ದೆಲ್ಲ ಉಪಪ್ರಜ್ಞೆಯಲ್ಲಿರುತ್ತೆ. ಅದಕ್ಕೆ ಕಲಿಯೋದಕ್ಕೆ ಟೈಮ್ ತೊಗೊಳುತ್ತೆ, ಮಾತಾಡೋಕ್ಕೆ ಟೈಮ್ ತೊಗೊಳ್ಳಲ್ಲ, ಏನು ಬೇಕಾದ್ರೂ ಮಾತಾಡ್ಬಿಡ್ಬೋದು. ಆ ಉಪಪ್ರಜ್ಞೆಯಲ್ಲಿ ಎಲ್ಲ ಮುದ್ರಣ ಆಗಿರುತ್ತೆ. ಈಗ ಸೈಕಾಲಜಿಸ್ಟ್ ಭಾಳ ವರ್ಷ ಆದಮೇಲೆ ಬಂದು 21 ದಿವಸ ಯಾವುದಾದ್ರು ಒಂದು ವಿಷಯವನ್ನು ನೀವು ದಿನನಿತ್ಯ ಕಲಿತ್ರೆ ಅದು ಶಾಶ್ವತವಾಗಿ ನಿಮ್ಮ ಮನಸ್ಸಲ್ಲಿ ಉಳಿಯುತ್ತೆ ಅಂತಾರೆ. ನಮ್ಮಲ್ಲಿ 21 ನಮಸ್ಕಾರ ಗಣಪತಿ ಒಡೆಯ ಎಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳ್ತೀವಿ. ಆ ರೀತಿ ಆ ಉಪಪ್ರಜ್ಞೆಗೆ ಏನಪ್ಪ ಕೆಲಸ ಅಂದರೆ, ನೀವೇನೆಲ್ಲ ಕಲ್ತಿದ್ದೀರೋ ಅದನ್ನು ಸಾಧ್ಯ ಇಲ್ವಾ ಅಂತ ಅದು ನೋಡೋದಿಲ್ಲ. ಒಂದು ಉದಾಹರಣೆಗೆ ಹೇಳ್ಬೇಕಾದ್ರೆ, ಮನೇಲಿ ಏನೋ ಹುಡುಕ್ತಾ ಇರ್ತೀರಾ, ಸಿಗಲಿಲ್ಲ, ಒಂದು 2 ನಿಮಿಷ ಆ ಕಡೆ ಮರ್ತುಬಿಟ್ಟು ಈ ಕಡೆ ಹೋಗಿ ಅಡುಗೆ ಮನೆಯಲ್ಲೋ ಎಲ್ಲ ನಿಮ್ಮ ರೂಮಲ್ಲೋ ಓದ್ಕೊಂಡು ಕೂತ್ಕೊಳ್ಳಿ, ಟಕ್ ಅಂತ ಉಪಪ್ರಜ್ಞೆ ಫೈಲ್ನ ಓಪನ್ ಮಾಡಿ ಮಂಚದ ಕೆಳಗೆ ಇಟ್ಟಿದೆಯಾ ನೋಡು ಅಂತ ಹೇಳುತ್ತೆ. ಇದು ಪ್ರತಿಯೊಬ್ಬರ ಜೀವನದಲ್ಲೂ ಆಗಿರುತ್ತೆ. ಆ ರೀತಿ ನಾವು ಉಪಪ್ರಜ್ಞೆಯನ್ನು ಹಾಕುವ ಸಮಯದಲ್ಲೇ
ಆರೋಗ್ಯವಾಗಿರು, ಸಂತೋಷವಾಗಿರು, ಸುಖವಾಗಿರು, ಉದಾರ ಗುಣದಿಂದ ಇರು ಅಂತ ಹಾಕಿದ್ರೆ ಅದಕ್ಕೆ ಅದು ಬಿಟ್ಟು ಬೇರೆ ಏನೂ ಗೊತ್ತಿರೋದಿಲ್ಲ. ಯಾವ ಸಮಯ ಸಂದರ್ಭ ಬಂದರೂ ಅದನ್ನೇ ಎತ್ತಾಚೆ ಕೊಡುತ್ತೆ. ಸೊ ನಮ್ಮ ಪ್ರಾರ್ಥನೆಗಳು, ಅರಿಕೆಗಳು ಹೇಗೆ ಕೆಲಸ ಮಾಡುತ್ತಂದರೆ, ನಮ್ಮ ಉಪಪ್ರಜ್ಞೆಯಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ಅದನ್ನು ಶಾಶ್ವತವಾಗಿ ನಾವು ಏನಾದ್ರು ಒಂದು ವಿಷಯದ ಮೇಲೆ ಮ್ಯಾಗ್ನೆಟ್, ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಏನು ಮಾಡ್ತಾಯಿದ್ವಿ, ಮ್ಯಾಗ್ನೆಟ್ ಇಟ್ಕೊಂಡು ಪಿನ್ನ ಉಜ್ಜಿ ಆ ಪಿನ್ ಇಟ್ಕೊಂಡ್ರೆ ಅದು ಮ್ಯಾಗ್ನೆಟ್ ಥರ ಆಗ್ಬಿಡೋದು. ಆ ರೀತಿ ನಮ್ಮ ದೇಹದಲ್ಲಿ, ಬುದ್ಧಿಯಲ್ಲಿ ಇರ್ತಕ್ಕಂಥ ಅಯನೈಸೇಷನ್ ಅಂತ ಹೇಳ್ತಾರೆ, ಆ ಬದಲಾವಣೆಗಳನ್ನು ಮಾಡ್ತಕ್ಕಂಥದ್ದು ಮಂತ್ರಶಾಸ್ತ್ರ. ನನ್ನ ವಿಚಾರ ಹೇಳಿದ್ರು ಗುರುಗಳು, ಸೌಂದರ್ಯ, ನಾವು ಮಹಾ ವೈಷ್ಣವರು ಆದರೂ ಕೂಡ ನಮಗೆ ಈ ಪಂಚದಾಯನ ಪೂಜೆ ಇದ್ರ ಜೊತೆ ಒಂದು ಚಿಕ್ಕದಾಗಿ ಸುಬ್ರಹ್ಮಣ್ಯ ವೇಲಿಟ್ಕೊಂಡು ಎಲ್ಲ ಮಾಡು ಅಂತ ನಮ್ಮ ತಂದೆಯವರು ಹೇಳೋರು. ಆ ರೀತಿ ನಮ್ಮ ಮಂತ್ರದಲ್ಲೇ ಎಲ್ಲ ದೇವ್ರದ್ದು ಇರುತ್ತೆ. ಮಂಗಳಾರತಿಯಲ್ಲಿ 6 ವಿಧವಾದಂಥ ಷಣ್ಮತ ಸ್ಥಾಪಕರಾದಂತಹ ಆದಿಶಂಕರಾಚಾರ್ಯರು ಬರೆದಂತಹ ಸೌಂದರ್ಯ ಲಹರಿ ವಿಚಾರವನ್ನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಭಾರತದಲ್ಲಿ ಕಾಲಡಿಯಲ್ಲಿ ಹುಟ್ಟಿ ಪಾದಯಾತ್ರೆಯಲ್ಲೇ ಕಾಶ್ಮೀರ ಎಲ್ಲ ತಿರುಗಿ ಕೊನೆಯಲ್ಲಿ ಕೈಲಾಸಕ್ಕೆ ಹೋಗಿ ಕೈಲಾಸದಲ್ಲಿ ಪರಮಾತ್ಮನ ಹತ್ರ 4 ಲಿಂಗ, ಸ್ವರ್ಣಲಿಂಗ ತಗೊಂಡು ಜೊತೆಗೆ ಗ್ರಂಥವನ್ನು ಅಮ್ಮನವ್ರು ಕೊಟ್ಟಾಗ ಬಾಗಿಲಿಗೆ ಬಂದಾಗ ನಂದಿ ಮಹಾನ್ ಉಪಾಸಕ ಅವನು. ಆತ ಆ ಗ್ರಂಥವನ್ನು ಕಿತ್ಕೋತಾನೆ. ಏನಕ್ಕೆ ಅಂದರೆ, ಇಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳೋಷ್ಟು ಜನ ಇನ್ನೂ ಉದ್ಧಾರ ಆಗಿಲ್ಲ ಅಂತ ಹೇಳ್ತಾನೆ. ಆವಾಗ ಇಲ್ಲ ನನಗೆ ಬೇಕೇ ಬೇಕು ಅಂದಾಗ ಅರ್ಧ ಕಿತ್ಕೊಂಡು ಅರ್ಧ ಕೊಟ್ಬಿಡ್ತಾನೆ. ತಿರ್ಗಾ ಅಮ್ಮನವ್ರನ್ನ ಬೇಡ್ಕೋತಾರೆ ಶಂಕರ ಭಗವತ್ಪಾದರು, ಪರವಾಗಿಲ್ಲ 41 ನಿನಗೆ ಆನಂದ ಲಹರಿ ಏನಿದೆ ಅದನ್ನು ನೀನು ಇಟ್ಕೋ, ಉಳಿದಿದ್ದನ್ನು ನೀನೇ ಬರೆದು ಕೊಡು ಅಂತ ಹೇಳ್ತಾರೆ. ಆ ರೀತಿ ನಮಗೆ ಸಿಕ್ಕಿದಂತಹ ಒಂದು ವಿಶೇಷವಾದಂಥ ಗ್ರಂಥ ಸೌಂದರ್ಯ ಲಹರಿ. ಶಂಕರ ಭಗವತ್ಪಾದರು ಸಾಕಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ, ನೀವೆಲ್ಲ ನೋಡಿರ್ಬೋದು. ಸುಬ್ರಹ್ಮಣ್ಯ ಭುಜಂಗ, ಯಾರಿಗಾರು ಚರ್ಮ ಕಾಯಿಲೆ ಇದ್ದಾಗ ಸುಬ್ರಹ್ಮಣ್ಯ ಭುಜಂಗ ಕೇಳಿ, ಖಂಡಿತ ಚರ್ಮ ಕಾಯಿಲೆ ವಾಸಿ ಆಗುತ್ತೆ. ಆ ಭುಜಂಗ ಹೇಳೋದನೇ ಹಾವು ಓದಂಗೆ ಇರುತ್ತೆ. ಅದು ಹಿಂಗೆ ಏನು ಆ ರಾಗ, ಆ ಪದಗಳು ಏನು ಜೋಡಿಸಿದ್ದಾರೆ, ಹಾವು ನೆಲದಲ್ಲಿ ಓದಂಗೆ ಇರುತ್ತೆ. ಅದರ ನಂತರ ಸಾಕಷ್ಟು ಭಜಗೋವಿಂದ ಮಾಡಿದ್ದಾರೆ, ಮಣೀಷ ಪಂಚಕ ಮಾಡಿದ್ದಾರೆ, ಕನಕದಾರ ಸ್ತೋತ್ರ ಮಾಡಿದ್ದಾರೆ, ಅರ್ಧನಾರೀಶ್ವರ ಸ್ತೋತ್ರ ಮಾಡಿದ್ದಾರೆ, ಸಾಂಬೇಯ ಕೌರಾರ್ಥ ಶರೀರ ಕಾಯೈ ತಮ್ಮಿಲ್ಲ ಕಾಯೈಶ ಜಡಾತರಾಯ ಇಂಥ ಒಂದು ಅಮ್ಮನವ್ರಿಗೆ, ಒಂದು ಈಶ್ವರನಿಗೆ ಸರಿಸಮನಾಗಿ ಕೊಟ್ಟಿರ್ತಾರೆ. ಇಂತಹ ಮಹಾನುಭಾವ, ಅವರ ಕೋಣ, ಅವರ ದೃಷ್ಟಿ ನೋಡಿ, ಹೃದಯದಿಂದಾನೇ ಎಲ್ಲ ಬಂದಿದೆ. ನೀವು ಅನುಭವಿಸಿಲ್ಲ ಅಂದರೆ ಅದನ್ನು ಮಾತಾಡೋಕ್ಕೂ ಆಗಲ್ಲ, ಬರೆಯೋಕ್ಕೂ ಆಗಲ್ಲ, ಕೇಳಿಸ್ಕೊಳ್ಳೋಕ್ಕೂ ಆಗಲ್ಲ. ಗ್ರೇಟ್ ಟೈಟಲ್ಸು ಅವ್ರದ್ದು. ಫಸ್ಟ್ ಬರೆದಂತಹ ಮಂತ್ರ ಅವ್ರದ್ದು ಅಂಗಂ ಹರೇ ಪುಲಗಭೂಷಣಂ ಆಶ್ರಯಂತಿಂ ಭೃಂಗಾಂಗನೇವ ಮುಗುಳಾಭರಣಂ ತಮಾಲು. ಕನಕದಾರ ಸ್ತೋತ್ರ. ಅಂಗಂ ಹರೇ, ಹರಿಯ ಅಂಗದಲ್ಲಿ ಒಂದು ಭಾಗವಾಗಿ ಒಂದು ಮೂಲೆಯಲ್ಲಿ ಇರ್ತಕ್ಕಂಥವಳು ಲಕ್ಷ್ಮಿ. ಅಂಗಂ ಹರೇ ಪುಲಗಭೂಷಣಂ ಆಶ್ರಯಂತಿಂ ಭೃಂಗಾಂಗನೇವ ಅಂತ ಬರೀತಾರೆ. 5 ವಯಸ್ಸಲ್ಲಿ ಚಿನ್ನದ ನೆಲ್ಲಿಕಾಯಿ ಬೀಳಲಿ ಅಂತೇಳಿ ಕನಕದಾರ ಸ್ತೋತ್ರ ಬರೀತಾರೆ. ಕನಕದಾರ ಸ್ತೋತ್ರ ಹೇಳಿದವರು ಬಹಳ ಜನಕ್ಕೆ ನಾನು ಹೇಳಿದ್ದೀನಿ, ಕೇಳಿಸ್ಕೊಳ್ಳಿ ಹೇಳಿ ಅಂತ. ಎಲ್ಲರೂ ಸಾಲ ಕಮ್ಮಿ ಆಗಿದೆ, ಮನೆಯಲ್ಲಿ ಸ್ವಲ್ಪ ದುಡ್ಡಿದೆ, ಟೈಮ್ ಸರಿಯಾಗಿ ಊಟ ಮಾಡ್ತಾ ಇದ್ದೀವಿ ಎಲ್ಲ ಹೇಳ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಸೌಂದರ್ಯ ಲಹರಿಗೆ ಹೋಗಿ ಶಿವಶಕ್ತಿಯಾದಿಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತಂ ಅಂತ ಬರೀತಾರೆ. ಶಿವಶಕ್ತಿ ಎರಡೂ ಅಂಗಮ್ಮರೇನಲ್ಲಿ ಏನು ನಾರಾಯಣನ್ನು ಲಕ್ಷ್ಮಿಯನ್ನು ತಂದರೂ, ಅದೇ ರೀತಿ ಶಿವಶಕ್ತಿಯನಲ್ಲಿ ಶಿವನನ್ನು ಪಾರ್ವತಿಯನ್ನು ಪ್ರಪ್ರಥಮ ಸ್ತೋತ್ರದಲ್ಲೇ ತರ್ತಾರೆ. ಭಾಳ ಅಮೇಝಿಂಗ್ ವರ್ಕು. ಸೌಂದರ್ಯ ಲಹರಿ ಸ್ತೋತ್ರದಲ್ಲಿ ಪ್ರತಿಯೊಂದು 4 ಲೈನ್ ಇರ್ತಕ್ಕಂಥ ಸ್ತೋತ್ರಕ್ಕೆ 16 ಪದಗಳು ಮಾತ್ರ ಬರುತ್ತೆ. 100ರಲ್ಲೂ 16 ಪದಗಳು ಬರುತ್ತೆ. ಅದು ಎಷ್ಟೋ ವಿಚಾರ ಹೇಳುತ್ತೆ, ಷೋಡಶ ಕರ್ಮಗಳ ಬಗ್ಗೆ ಹೇಳುತ್ತೆ, ಎಷ್ಟೋ ವಿಚಾರಗಳನ್ನು ಒಳಪಟ್ಟಿದೆ. ಸಾಮಾನ್ಯವಾಗಿ ಸೌಂದರ್ಯ ಲಹರಿಯಲ್ಲಿ ಪ್ರಾರಂಭ ಕಾಲದಲ್ಲಿ ಓದಿದಾಗ ಆಸೆಗೆ ಓದ್ಬಿಟ್ಟಿರ್ತೀವಿ. ಆದರೆ ಬೇರೆ ಇತಿಹಾಸ ಪುರಾಣಗಳು ಗೊತ್ತಿದ್ರೆ ಮಾತ್ರ ಅದನ್ನು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗೋದು. ಆ ರೀತಿ ಈ ಮೊದಲನೇ 41 ಶ್ಲೋಕದಲ್ಲಿ ಆನಂದ ಲಹರಿ ಅಂತ ಮಾಡಿ ವಿಶೇಷವಾಗಿ ಕೊಟ್ಟಿದ್ದಾರೆ. ಒಂದು ಉತ್ತಮವಾದ ಸ್ತೋತ್ರ ಅಂದರೆ ಹೇಗಿರಬೇಕು, ಯಾವ ಗುಣಗಳಿರಬೇಕು. ಕೆಲವು ಸ್ತೋತ್ರದಲ್ಲಿ ಪರಾಕ್ರಮ ಇರುತ್ತೆ, ಕೆಲವು ಸ್ತೋತ್ರದಲ್ಲಿ ಭಕ್ತಿ ಇರುತ್ತೆ, ಕೆಲವು ಸ್ತೋತ್ರದಲ್ಲಿ ನಮಸ್ಕಾರ ಮಾಡೋ ಥರ ಇರುತ್ತೆ, ಕೆಲವು ಸ್ತೋತ್ರದಲ್ಲಿ ಆಶೀರ್ವಾದ ದೇವರು ಕೊಟ್ಟಂಗಿರುತ್ತೆ. ಏನು ಹೇಳ್ತಾರೆ ಅಂದರೆ, ನಮಸ್ಕಾರ ತದಾದಿಚ್ಛ ಸಿದ್ಧಾಂತೋಕ್ತಿ ಪರಾಕ್ರಮ ವಿಭೂತಿ ಪ್ರಾರ್ಥನಾ ಶೈಲಿ ಷಡ್ವಿಧಂ ಸ್ತೋತ್ರ ಲಕ್ಷಣ. 6 ವಿಧವಾದಂಥ ಲಕ್ಷಣಗಳಿರ್ತಕ್ಕಂಥದ್ದು ಒಂದು ಸ್ತೋತ್ರ.
ನಮಸ್ಕಾರ. ಎಂತೆಂಥವ್ರು ಮಹೇಂದ್ರ, ಚಂದ್ರ, ಕುಬೇರ ಎಲ್ಲ ನಿನ್ನನ್ನು ನಮಸ್ಕಾರ ಮಾಡಿದ್ದಾರೆ. ಸಿದ್ಧಾಂತವನ್ನು ಎಷ್ಟೋ ಜನ ಹೇಳಿದ್ದಾರೆ. ಪರಾಕ್ರಮ ನೀನು ಎಂತೆಂಥ ಸಮಯದಲ್ಲಿ ಯಾರ್ಯಾರನ್ನೆಲ್ಲ ಸುಂಬ್ರನ್ ಗೆದ್ದೆ, ಇವ್ರನ್ನ ಗೆದ್ದೆ, ಪರಾಕ್ರಮವನ್ನು ಹೇಳೋದಿರುತ್ತೆ. ವಿಭೂತಿ, ನೀನು ಯಾರಿಗೆಲ್ಲ ಅನುಗ್ರಹ ಮಾಡಿದೆ, ಯಾರೆಲ್ಲ ನಿನ್ನಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರು, ಯಾರಿಗೆಲ್ಲ ನೀನು ಆಶೀರ್ವಾದ ಮಾಡಿದೆ. ಈ 6 ರೀತಿಯಾದಂತಹ ತತ್ವಗಳು ಒಂದು ಮಂತ್ರಕ್ಕಿರಬೇಕು. ಹಲವಾರು ಮಂತ್ರಗಳಲ್ಲಿದೆ. ಚಂಡಿನಲ್ಲಿದೆ, ವಿಷ್ಣು ಸಹಸ್ರನಾಮದಲ್ಲಿದೆ, 1 2 3 1 2 3 ಇದೆ. ಅದರಲ್ಲೆಲ್ಲ ಈ 6 ಲಕ್ಷಣಗಳು ಇರ್ತಕ್ಕಂಥದ್ದು ಸೌಂದರ್ಯಲಹರಿ ಒಂದೇ. ನಮಸ್ಕಾರ ಮಾಡೋದು ಯಾರು, ಆಶೀರ್ವಾದ ಯಾರಿಗೆ ಬಂತು, ಪರಾಕ್ರಮ ಎಲ್ಲಿ ತೋರಿಸ್ದೆ, ಯಾರು ವಿಭೂತಿ ಕೊಟ್ಟೆ, ಯಾರಿಗೆ ಮಾಡಿದೆ, ಎಲ್ಲ ಇದೆ ಇದರಲ್ಲಿ. ಆ ರೀತಿ ಈ ವಿಶೇಷವಾದಂತಹ ಸೌಂದರ್ಯಲಹರಿ ಸ್ತೋತ್ರ ನಾವು ನಾನು ಹೇಳಿದ್ನಲ್ಲ, ನಮ್ಮೂರಲ್ಲಿ, ನಮ್ಮ ತಾಯಿ ಊರಲ್ಲಿ ಒಂದು ಸಲ ವಿಭೂತಿ ಇಟ್ಕೊಂಡು ಹೋದೆ ಅಂತ ಮನೆ ಆಚೆ ಕೂರಿಸ್ಬಿಟ್ಟಿದ್ರು. ಅಷ್ಟು ಪಕ್ಕಾ ವೈಷ್ಣವರವರು. ಈಗೆಲ್ಲ ಬದಲಾಗಿದ್ದಾರೆ ಅವರು ಕೂಡ ಕಾಲಕ್ಕೆ ತಕ್ಕಂತೆ. ಆದರೆ ನಮಗೆ ನಮ್ಮ ತಂದೆ ಹೇಳೋರು, ಚಿಕ್ಕ ವಯಸ್ಸಲ್ಲಿ ನಾನು ಒಂದು ಸಲ ನಮ್ಮ ಫ್ರೆಂಡ್ ಅವ್ರ ತಂದೆ ತೀರೋದ್ರು ಅಂತ ಮಶಾನಕ್ಕೆ ಹೋಗ್ಬಿಟ್ಟಿದ್ದೆ, ನಾನು ನಮ್ಮ ಅಣ್ಣ. ಮನೆಗೆ ಬಂದ ತಕ್ಷಣ ಬಾಗಿಲಲ್ಲಿ ನಿಂತಿರ್ಬೇಕಲ್ಲ, ಗೊತ್ತಲ್ಲ, ಬಾಗಿಲಲ್ಲೇ ನಿಂತಿರ್ಬೇಕು, ಒಳಗೆ ಹೋಗಂಗಿಲ್ಲ. ನಮ್ಮಮ್ಮ ಬಂದು ಏನು ಅಂದರು, ಅದು ಅಂತ ನಮ್ಮ ಅಣ್ಣ ಮೆತ್ತಗೆ ಹೇಳ್ದ. ನನಗಿಂತ ಒಂದು 2 ವರ್ಷ ದೊಡ್ಡವನು. ಏನು ಮಾಡಿದ್ರು, ನೋಡಿರಿ ಹಿಂದೆ ಹೋಗ್ರಿ ಅಂದರು. ನಮ್ಮಪ್ಪ ಕೇಳಿಸ್ಕೊಂಡಿದ್ರು. ಏನದು ಅಂದರೆ, ಈ ಥರ ಹೋಗ್ಬಿಟ್ಟು ಬಂದಿದ್ದಾರೆ, ನಿಮ್ಮ ಅಪ್ಪ ಕೇಳಲಿ ಅದೇ ಬೀಳುತ್ತೆ. ಅವರು ಸಲೀಸಾಗಿ, ಬಾಪ ಏನಾಯ್ತು ಅಂದ್ರೆ ಎಲ್ಲ ಹೇಳಿದ್ರು. ವರ್ಷಕ್ಕೊಂದು ಸಲ ಹೋಗ್ಬೇಕಪ್ಪ, ಜ್ಞಾನ ವೈರಾಗ್ಯ ಬರುತ್ತೆ ಅಂದರು. ಭಾಳ ಸುಮಾರು 12-13 ವಯಸ್ಸು. ವರ್ಷಕ್ಕೊಂದು ಸಲ ಹೋಗ್ಬಾ, ಜ್ಞಾನ ವೈರಾಗ್ಯ ಬರುತ್ತೆ ಅಂತ ಹೇಳಿದ್ರು. ಆ ರೀತಿ ಈ ಮಶನದ ವೈರಾಗ್ಯ, ಹೆರಿಗೆ ವೈರಾಗ್ಯ, ಇದೆಲ್ಲ ಭಾಳ ವಿಶೇಷವಾಗಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಒಂದು. ನಾನು ಒಂದು ಚೂರು ಅಮ್ಮನವರ ವಿಶೇಷ ಹೇಳಿ ನಂತರ ಪರಿಹಾರ ನಾವು ಹೇಗೆ ಅದನ್ನು ಅಳವಡಿಸ್ಕೊಳ್ಳೋದು ಅಂತ ನೋಡ್ತೀನಿ. ಸೌಂದರ್ಯಲಹರಿ ಸ್ತೋತ್ರದಲ್ಲಿ ಗುರುಗಳು ಸ್ವರೂಪ, ಸ್ವಭಾವ ಎರಡೂ ಹೇಳಿದ್ದಾರೆ. ಈ ಮೊದಲನೇ 40 ಶ್ಲೋಕ ಸ್ವಭಾವಗಳ ಬಗ್ಗೆ ಹೇಳಿದ್ದಾರೆ. 41ರಿಂದ 100ವರೆಗೂ ಸ್ವರೂಪ. ಆ ಸ್ವಭಾವದಿಂದ ನಮಗೇನು ಲಾಭ, ಸ್ವರೂಪದಿಂದ ಏನು ಲಾಭ ಅನ್ನೋದನ್ನು ಕೂಡ ನೋಡೋಣ. ಒಂದು ಸ್ತೋತ್ರದಲ್ಲಿ ಆತ್ಮಜ್ಞಾನವನ್ನು ಕೇಳುವವರು 27ನೇ ಶ್ಲೋಕ ಅನಿಸುತ್ತೆ. ಜಪೋ ಜಲ್ಪ ಶಿಲ್ಪಂ ಸಕಲಮವಿ ಮುತ್ರಾವರಸನ ಕದಿ ಪ್ರಾದಕ್ಷಿಣ್ಯ ಕ್ರಮಣಾತಾಸು ದಿವಿಧಿ ಪ್ರಣಾಮತ್ ಸಂವೇಶ ಸುಗಮಗಿಲ ಆತ್ಮಾರ್ಪಣತೃಸ ಸಬರ್ಯ ಪರ್ಯಾಯಸ್ತು ಭವದಮೇ ಯನ್ಯವೆಲಸಿತಂ ಅಂತಾರೆ. ಅಂದರೆ ನಾಸ್ತಿಕವಾದ ಅಲ್ಲ. ಶಂಕರಾಚಾರ್ಯರಿಗೂ ಹಿರಣ್ಯಕಶಿಪಗೂ ಭಾಳ ವ್ಯತ್ಯಾಸ ಇದೆ. ಹಿರಣ್ಯಕಶಿಪು ನಾನೇ ದೇವರು ಅಂತಂದ, ನನ್ನ ಬಿಟ್ಟರೆ ಯಾರೂ ಇಲ್ಲ ಅಂದ. ಆದರೆ ಶಂಕರರು ಎಲ್ಲ ದೇವರು, ಅದರಲ್ಲಿ ನಾನಿದ್ದೀನಿ, ಅದರಿಂದ ನಾನು ದೇವರು ಅಂದರು. ಆ ಹೇಳುವ ರೀತಿಯಲ್ಲಿ ಬದಲಾವಣೆ ಇತ್ತು. ನಾನು ನಡ್ಕೊಂಬರೋ ಜಾಗ ಅಲ್ಲ ಪ್ರದಕ್ಷಿಣೆ, ಮಾತಾಡೋದಲ್ಲ ಮಂತ್ರ, ಕೇಳಿಸ್ಕೊಳ್ಳೋದಲ್ಲ ಮಂತ್ರ, ತಿನ್ನೋದಲ್ಲ ಆಹುತಿ, ಕೂತು ಎದ್ದೋಳೋದಲ್ಲ ನಮಸ್ಕಾರ. ಈ ರೀತಿ ನನ್ನಲ್ಲೇ ಇದ್ಕೊಂಡು ನೀನು ನನಗೆ ಹೆಂಗೆ ಅನುಗ್ರಹ ಮಾಡದೆ ಹೋಗ್ತೀಯ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಇದು ಹೊರಗಿನ ಅರ್ಥ, ನಾವು ಎಲ್ಲಿ ನಡೆದ್ರು ದೇವರು, ಎಲ್ಲಿ ಮಾತಾಡಿದ್ರು ಮಂತ್ರ, ಏನು ತಿಂದರು ನೈವೇದ್ಯ, ಹಂಗಲ್ಲ. ಆ ಒಳ ಅರ್ಥ ಸರಿಯಾದ್ದೇ ಮಾತಾಡಬೇಕು, ಸರಿಯಾದ್ದೇ ತಿನ್ನಬೇಕು, ಸರಿಯಾದ ಜಾಗದಲ್ಲೇ ಇರಬೇಕು, ಸರಿಯಾದ ಸಾಹಸ ಮಾಡಬೇಕು. ಮುಖಂ ಕರೋತಿ ವಾಚಾಲಂ ಲಂಗಂ ಪಂಕಯತೆ ಗಿರಿಂ ಯತೃಪಾತ ಮಖಂ ವಂದೇ ಪರಮಾನಂದಂ ಮಾಧವಂ ಅಂತ ಕೃಷ್ಣ ಹೇಳ್ತಾನೆ. ಕೃಷ್ಣ ಯಾರು ದೇವರು ಅಂತ ಗೊತ್ತಿಲ್ಲ, ಯಾರು ಗೈಡ್ ಅಂತ ಗೊತ್ತಿಲ್ಲ, ಯಾರು ಫಿಲಾಸಫರ್ ಅಂತ ಗೊತ್ತಿಲ್ಲ, ದಯವಿಟ್ಟು ನನಗೆ ಹೇಳಪ್ಪ ಅಂದರೆ, ಮೂಗನನ್ನು ಯಾರು ಮಾತಾಡಿಸ್ತಾನೋ, ಕಿವುಡನನ್ನು ಯಾರು ಕೇಳಿಸ್ತಾನೋ, ಕುಂಟನನ್ನು ಯಾರು ನಡೆಸ್ತಾನೋ ಅವನೇ ಫ್ರೆಂಡ್, ಫಿಲಾಸಫರ್, ಗೈಡ್ ಅಂತಾನೆ. ಅಂದರೆ ನಾವು ಲಿಟ್ರಲ್ಲಾಗಿ ಪಾವಾಡ ಪುರುಷರು ಕಾಲಿಲ್ಲದೆ ಇರೋರನ್ನ ನಡೆಸ್ತವರು, ಕಣ್ಣಿಲ್ದೇ ಇರೋರು ನೋಡಿದವ್ರು ಅಂದ್ಕೊಂಬಿಟ್ಟಿದ್ದೀವಿ. ಕಾಲಿದ್ರು ಸರಿಯಾದ ದಾರಿಯಲ್ಲಿ ನಡೆಯೋಕ್ಕಾದವರು, ಕಣ್ಣಿದ್ರು ಸರಿಯಾಗಿ ನೋಡೋಕ್ಕಾಗದೇ ಇದ್ರು, ಕಿವಿ ಇದ್ರು ಸರಿಯಾಗಿ ಕೇಳದೆ ಆಗಿದ್ರು, ಅವ್ರಿಗೆ ಯಾರು ಮಾರ್ಗದರ್ಶನ ತೋರಿಸ್ತಾನೋ ಅವನೇ ಗುರುಗಳು, ಅವನೇ ಫ್ರೆಂಡ್, ಫಿಲಾಸಫರ್. ಹೊರಗಿನ ಅರ್ಥ ಚಿಕ್ಕ ವಯಸ್ಸಲ್ಲಿ ಹೊರಗಿನ ಅರ್ಥ ಪವಾಡವಾಗ ಅರ್ಥ ಆಗುತ್ತೆ. ಹೋಗ್ತಾ 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 ಓದಿದಾಗ ಅದರ ಒಳಗಿನ ಅರ್ಥ ಆದಾಗ ಇನ್ನು ಬೇಗ ಗೊತ್ತಾಗ್ಲಿಲ್ವಲ್ಲ ಇದು ಚಿಕ್ಕ ವಯಸ್ಸಲ್ಲಿ ಅಂತ ಗೊತ್ತಾಗುತ್ತೆ. ಸೊ ಆ ರೀತಿ ಶಂಕರರು ಉಳಿದಿದ್ದ 41ರಿಂದ 100ನೇ ಶ್ಲೋಕವನ್ನು ಕಾಂಚೀಪುರದಲ್ಲಿ ಬಂದು ಬರೆದ್ರು ಅನ್ನೋ ಒಂದು ಪದ್ಧತಿ ಇದೆ. ಕೊಣತ್ಕಾಂಚಿ ತಾಮ ಕರಿಕಲಬ ಕುಂಭಸ್ತನದ ಪರೀಕ್ಷೀಣ ಮಧ್ಯೆ ಪರಿಣತ ಶರತ್ಚಂದ್ರ ವದನ ಅಂತ ಒಂದು 15-16 ಶ್ಲೋಕದಲ್ಲೂ ಬರೀತಾರೆ. ಒಟ್ಟರಲ್ಲಿ ಶಿವನೇ ಶಂಕರನಾಗಿ ಹುಟ್ಟಿದ್ರು, ನಾರಾಯಣನೇ ವ್ಯಾಸನಾಗಿ ಹುಟ್ಟಿದ್ರು ಅನ್ನುವ ಒಂದು ವಿಶೇಷವಾದಂತಹ ಇತಿಹಾಸ ಪುರಾಣ ನಮ್ಮಲ್ಲಿದೆ.
ಈ ಸೌಂದರ್ಯಲಹರಿ ಸ್ತೋತ್ರದಲ್ಲಿ ಬಹಳ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮೂವರನ್ನು ಕರೆದಿದ್ದಾರೆ. ನಮಗೆ ವಿದ್ಯೆ ಮುಖ್ಯನಾ, ದುಡ್ಡು ಮುಖ್ಯನಾ, ಆರೋಗ್ಯ ಮುಖ್ಯನಾ? ಭಾಳ ಜನ ವಿದ್ಯಾವಂತರಿಗೆ ಆರೋಗ್ಯ ಇಲ್ಲ, ಭಾಳ ಅವರ ದುಡ್ಡಿರೋರಿಗೆ ಬುದ್ಧಿ ಇಲ್ಲ, ಭಾಳ ಜನ ಆರೋಗ್ಯ ಅಂದರೆ ಈ ಲಕ್ಷ್ಮೀ ಸರಸ್ವತಿ ಪಾರ್ವತಿನ 33% ಮೂರು ಇದ್ಬಿಟ್ರೆ ಅವನೇ ರಾಜಯೋಗಿ. ಒಂದಷ್ಟು ವಿದ್ಯೆ, ಒಂದಷ್ಟು ದುಡ್ಡು, ಒಂದಷ್ಟು ಆರೋಗ್ಯ, ಇನ್ನೇನು ಬೇಡ. ಭಾಳ ಜನ ಲಾಟ್ರಿಯಲ್ಲಿ ನಂಗೆ ಟಿಕೆಟ್ ಬರುತ್ತಾ ಸರ್, ಭಾಳ ದುಡ್ಡು ಮಾಡಬೇಕು, ಶೇರ್ ಮಾರ್ಕೆಟಲ್ಲಿ ಮಾಡಬೇಕು, ದೊಡ್ಡದಾಗಿ ಕೇಳ್ತಾರೆ. ಆದರೆ ಈ ಮಿಶ್ರಣವನ್ನು ನಮಗೆ ನಮ್ಮ ಧರ್ಮ, ನಮ್ಮ ಸನಾತನ ಧರ್ಮ ಎಲ್ಲ ರೀತಿಯಲ್ಲೂ ಹೇಳಿದೆ. ಗ್ರಹಗಳು ಕೆಟ್ಟಾಗ, ಗ್ರಹಚಾರ ಸರಿ ಇಲ್ಲದೆ ಇದ್ದಾಗ, ನಾವು ಯಾವುದೇ ಒಂದು ವಿಷಯವನ್ನು ಹೆಚ್ಚಾಗಿ ನಂಬ್ಕೊಂಡು ಹಿಂದೆ ಹೋದಾಗ ಅಥವಾ ನಂಬದೇನೆ ಇದ್ಬಿಟ್ಟಾಗ ಕೂಡ ಈ ರೀತಿ ಏರುಪೇರುಗಳಾಗುವಂಥ ಸಾಧ್ಯತೆ ಖಂಡಿತ ಇರುತ್ತೆ. ಆ ರೀತಿ ಈ ತಾಯಿಯ ಸ್ವಭಾವ ಸ್ವರೂಪ ಹೇಳಿದಾಗ ಹಲವಾರು ಬಣ್ಣಗಳಲ್ಲಿ ಕಾಣಿಸ್ಕೋತಾಳಂತೆ. ಶ್ವೇತ ಬಣ್ಣದಲ್ಲಿ ಕಾಣ್ತಾಳೆ, ನೀಲ ಬಣ್ಣದಲ್ಲಿ ಕಾಣ್ತಾಳೆ, ಸ್ವರ್ಣ ಬಣ್ಣದಲ್ಲಿ ಕಾಣ್ತಾಳೆ, ಅರುಣ ಬಣ್ಣದಲ್ಲಿ ಕಾಣ್ತಾರೆ, ಮರಕತ ಪಚ್ಚೆ ಅಂತಾರೆ, ಅದರಲ್ಲಿ ಕಾಣ್ತಾಳೆ ಅಂತೇಳಿ. ಮದುರೈ ಮೀನಾಕ್ಷಿ ಹೋದರೆ ಮರಕತ ಪಚ್ಚೆಯಲ್ಲಿ ಇರ್ತಾಳೆ, ಕಾಶಿ ವಿಶಾಲಾಕ್ಷಿ ಹೋದರೆ ಕೆಂಪು ಬಣ್ಣದಲ್ಲಿ ಇರ್ತಾಳೆ, ಮದುರೈ ಮೀನಾಕ್ಷಿ ಕಾಂಚಿನಲ್ಲಿ ನೋಡಿದ್ರೆ ನಮಗೊಂಥರ ನೀಲಿ ಬಣ್ಣ ಕಾಣುತ್ತೆ. ಈ ರೀತಿ ಪ್ರತಿಯೊಂದು, ಈಗ ನಮ್ಮಲ್ಲಿ ಕೆಲವರು ತಾರಾದೇವಿ ಧ್ಯಾನ ಮಾಡ್ತಾರೆ. ನಾವು ಹೇಳ್ತೀವಿ ಕೆಲವರಿಗೆ ಮೈಯಲ್ಲಿ ವಿಷದ ಅಂಶ ಹೆಚ್ಚಾಗಿದ್ದಾಗ, ರಾಹು ಕೇತು ಗ್ರಹಗತಿಗಳಿದ್ದಾಗ ನೀಲ ಸರಸ್ವತಿ ತಾರಾದೇವಿ ಚಿಕ್ಕ ವಯಸ್ಸಲ್ಲಿ ಎಸ್ಪೆಷಲಿ ಮಕ್ಕಳಿಗೆ ಆ ಥರ ಬಂದಾಗ ಓದೋದ್ರ ಮೇಲೆ ಗಮನ ಕಮ್ಮಿ ಆಗುತ್ತೆ. ಆವಾಗ ತಾರಾ ಮಂತ್ರ ಬುದ್ಧಿಗೋಸ್ಕರ ಅದನ್ನು ಜಪ ಮಾಡಿ ಅಥವಾ ನೀವೇ ಹೇಳ್ಕೊಳ್ಳಿ ಅಂತ ಕೂಡ ಹೇಳ್ತೀವಿ. ಪ್ರತಿಯೊಂದು ಮನುಷ್ಯನ ಜೀವನದಲ್ಲೂ ಕೂಡ ಆ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಅನುಗ್ರಹ ಬೇಕು ಅಂತಂದರೆ ಭಾಳ ವಿಶೇಷವಾಗಿ ಒಂದೆರಡು ಸ್ತೋತ್ರ. ನಾನು ಚಿಕ್ಕ ವಯಸ್ಸಿರಬೇಕು, 12 ವಯಸ್ಸು ಇರ್ಬೋದು. ನಮ್ಮ ತಾಯಿ ಊರಿಗೆ ಹೋಗಿದ್ದೆ ಏನೋ, ಅಲ್ಲಿ ನಮ್ಮ ತಾಯಿಯವರ ಸೋದರ ಮಾವ ಅವರು ಕೊನೆಯವರು ವಯಸ್ಸಾಗಿತ್ತು. ಅವರು ಈಗ ಮನೆಗಳಲ್ಲಿ ಚಿಕ್ಕ ಹುಡುಗರು ಬಂದರೆ ಮಂತ್ರ ಹೇಳ್ತಾನೆ ಎಲ್ಲ ಹೇಳ್ತಾನೆ ಅಂತಾರಲ್ಲ, ನನಗೆ ಹೇಳಿದ್ರು. ನಮ್ಮ ಅಣ್ಣ ಅವರೊಬ್ಬರು ದಿನ ಸಾಲಿಗ್ರಾಮ ಪೂಜೆ ಮಾಡೋರು. ಅವ್ರು ಏನು ಹೇಳ್ತಾರೆ ಅದನ್ನೇ ನಾನು ಹಿಂದೆ ಒಂದು 10 ಹೇಳಿದೆ, ದಡಬಡ ಅಂತ. ಒಂದು ಕಡೆ ಇದು ಯಾವುದು ಗೊತ್ತಾ ನಿನಗೆ ಅಂದರು. ಅವಿದ್ಯಾನಾಮಂತಸ್ತು ಮಿರ ಮಿಹಿರದ್ವೀಪನಗರಿ ಚಟನಾಂ ಚೈತನ್ಯ ಸ್ತಪಗಮಕರಂದ ಸುರಿದಿರಿ ಅಂತ ಹೇಳಿದೆ. ಗೊತ್ತಿಲ್ಲ ಅಂದೆ, ಯಾವ ಮಂತ್ರ ಏನು ಗೊತ್ತಿಲ್ಲ ಅಂದೆ. ಕರ್ಕೊಂಡೋಗಿ ಸೈಡಲ್ಲಿ ಕೂರಿಸ್ಕೊಂಡು ಇದು ಸೌಂದರ್ಯಲಹರಿ ಮಂತ್ರ, ನಾನು ಅದನ್ನು ಉಪಾಸನೆ ಮಾಡಿದ್ದೀನಿ, ಬಾ ನೀನು ಕಾವೇರಿ ಅಲ್ಲೇ ಪಕ್ಕದಲ್ಲಿತ್ತು, ಹೋಗಿ ಸ್ನಾನ ಮಾಡಿಸಿ ಒಂದು ಇಲ್ಲೊಂದು ಅಲ್ಲೊಂದಾಗಿ ಒಂದು 4 ಮಂತ್ರ ಹೇಳ್ಕೊಟ್ಟು, ಫುಲ್ ಹೇಳ್ಕೊಡೋಕ್ಕಾಗಲ್ಲ, ಇನ್ನೊಂದು ಸಲ ಅವಕಾಶ ಸಿಕ್ಕಿದಾಗ ಮಾಡ್ತೀನಿ ಅಂತ ಹೇಳ್ಕೊಟ್ರು. ಅಲ್ಲೇ ಸ್ಟಾರ್ಟ್ ಆಗಿದ್ದು. ಸ್ವಲ್ಪ ದಿನ ಹೇಳ್ಕೊತಾ ಇದ್ದೆ. ಆಮೇಲೆ ಮಧ್ಯ ಕಾಲೇಜು ಸ್ಕೂಲು ಅಲ್ಲಿ ಸ್ವಲ್ಪ ವ್ಯಾಯಾಮ ಮಾಡೋ ಹುಚ್ಚಿದ್ದು ನಾನು ಯೂನಿವರ್ಸಿಟಿ ರೆಪ್ರೆಸೆಂಟ್ ಎಲ್ಲ ಮಾಡಿ ಅದೆಲ್ಲ ಹೋಗಿದ್ದೆ. ಅಂದರೆ ವಿವೇಕಾನಂದರು ಹೇಳ್ತಾರೆ, ಗಟ್ಟಿಮುಟ್ಟಾದ ದೇಹ, ಭಾಳ ಸ್ಟ್ರಾಂಗ್ ಆದ ನರ್ವಸ್ಸು, ಭಾಳ ಅಲ್ಲಾಡದೆ ಆಗದೆ ಇರ್ತಕ್ಕಂಥ ಮನಸ್ಸು ಬೇಕು ಅಂತ. ಸೊ ಅಲ್ಲಿ ಶುರು ಆಗಿದ್ದು. ಆಮೇಲೆ ಈ ಕಡೆಗೆ ಬಂತು. ನಾನು ಮೊನ್ನೆ ಕೂಡ ಯಾರಿಗೂ ಹೇಳಿದೆ, ಪ್ರತಿಯೊಂದು ಏರಿಯಾಲ್ಲೂ ಒಂದು ಜಿಮ್ನಾಶಿಯಮ್ ಇರಬೇಕು ಅಂತ ಒಂದು ಕಾಲದಲ್ಲಿ ಆಸೆ ಪಟ್ಟೆ. ಈಗ ಪ್ರತಿಯೊಂದು ಏರಿಯಾನಲ್ಲೂ 1-2 ಜ್ಯೋತಿಷರು ಇರಬೇಕು, ಯಾರು ಧರ್ಮ ಸಂಸ್ಥಾಪಕರು ಇರಬೇಕು. ಅದರಿಂದನೇ ಆ ಏರಿಯಾಗೆ ಒಳ್ಳೆಯದಾಗುತ್ತೆ. ಜ್ಯೋತಿಷ್ಯ ಅಂದರೆ ಅವ್ರು ಇರೋ ಕಡೆ ಎಲ್ಲರಿಗೂ ಬೆಳಕು ಬರುತ್ತೆ ಅಂತ ಹೇಳ್ತೀವಿ. ಈ ರೀತಿ ನವರಸಗಳನ್ನು ಕೂಡ ಇಟ್ಟುಕೊಂಡಿರ್ತಕ್ಕಂತಹ ತಾಯಿ. ಸರ್, ನಾನು ಒಳ್ಳೆ ಡ್ಯಾನ್ಸರ್ ಆಗಬೇಕು, ನನಗೆ ಯಾವುದಾದ್ರು ಒಂದು ಮಂತ್ರ ಹೇಳ್ಕೊಡಿ ಅಂತ ಒಂದು ಮಗು ಕೇಳ್ತು. ಅವ್ರ ಮನೆಯಲ್ಲಿ ಚಿಕ್ಕ ವಯಸ್ಸಲ್ಲೇ ಈಗೆಲ್ಲ ಇದೆಯಲ್ಲ. ಮೊದಲು ನಮ್ಮ ಕಾಲದಲ್ಲಿ ಸ್ಪೋರ್ಟ್ಸ್, ನಾನು ಏನು ಸ್ಪೋರ್ಟ್ಸ್ ಆಡ್ತೀನಿ ಅಂತ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ. ಆಮೇಲೆ ನಾನು ಕೋಟ್ ಗಿಟ್ ಹಾಕ್ಕೊಂಡು ಯೂನಿವರ್ಸಿಟಿಗೆ ಹೋಗ್ತೀನಿ ಅಂದಾಗ ನಮ್ಮ ಅಣ್ಣವರೆಲ್ಲ ಒಳ್ಳೇದು ಹೋಗ್ಬಪ್ಪ ಅಂತಂದರು. ರೈಲ್ವೆ ಸ್ಟೇಷನ್ ಬಂದು ಕಳಿಸಿದ್ರು. ಶಿವೇ ಶೃಂಗಾರಾರ್ತೆ ತದಿರನೆ ಕುತ್ಸನ ಬರ ಸರೋಷೋ ಗಂಗಾಯಾಮ್ ವಿಸ್ಮಯವದಿ ಅರಾಭ್ಯೋಪೀತ. ಅಂದರೆ ಈ ನವರಸಗಳು ಹೇಗೆ ತಾಯಿಯ ಮುಖದಲ್ಲಿ ನಾಟ್ಯವಾಡ್ತಾ ಇದೆ ಅನ್ನೋದಕ್ಕೆ ಬಹಳ ವಿಶೇಷವಾಗಿ ಹೇಳ್ತಾರೆ. ಅಂದರೆ ಆ ಶಿವೇ ಶೃಂಗಾರಾರ್ತೆ ತತಿದರಜನೆ ಕುತ್ಸನ ಬರ ಅಂದರೆ ಪಾರ್ವತಿಯ ಮುಖದಲ್ಲಿ ಲಕ್ಷಣಗಳು ಹೆಂಗಿರುತ್ತೆ ಅಂತಂದರೆ, ಆ ಶಿವನನ್ನು ನೋಡಿದಾಗ ಶೃಂಗಾರವಾಗಿರುತ್ತಂತೆ. ಬೇರೆಯವ್ರನ್ನ ನೋಡಿದ್ರೆ, ಶಿವನನ್ನು ದ್ವೇಷ ಮಾಡೋರು ನೋಡಿದಾಗ, ಅವ್ರ ತಂದೆನೇ ಯಾರು ದಕ್ಷ ಬ್ರಹ್ಮನ್ ನೋಡಿದಾಗಲೇ ಕೂಡ ದ್ವೇಷ ಉಂಟಾಯ್ತಂತೆ. ಗಂಗೆನ ನೋಡಿದಾಗ ನನ್ನ ಜೊತೆ ಶೇರ್ ಮಾಡ್ಕೋತಾಳ ಅಂತ ಕೋಪ ಬಂತಂತೆ ಅವಳಿಗೆ. ಶಿವಲೀಲೆಗಳನ್ನು ಕೇಳಿದಾಗ ಬಹಳ ಆಶ್ಚರ್ಯಪಟ್ಲಂತೆ. ಕತ್ತಲ್ಲಿ ಶಿವನಿಗೆ ಓಡಾಡ್ತಾ ಇರೋ ನಾಗವನ್ನು ನೋಡಿ ಭಯ ಪಟ್ಕೊಂಡ್ಲಂತೆ. ಹಣೆಯಲ್ಲಿ, ಕೆಂಪಾದ ಹಣೆಯಲ್ಲಿ ಕುಂಕುಮ ಭಾಳ
ಸಿಂಧೂರ ಭಾಳ ಜೋರಾಗಿ ಕಾಣ್ತಾ ಇದ್ದದ್ದು ಅವಳು ವೀರನ ತೋರಿಸ್ತಾ ಇತ್ತಂತೆ. ಸಖಿಯರ ಜೊತೆ ಹಾಸ್ಯವಾಗಿದ್ರಂತೆ. ಇಷ್ಟೆಲ್ಲ ಇದ್ದವಳು ನನ್ನ ಮೇಲೆ ನೀನು ಕರುಣೆಯಾಗಿರೋಕ್ಕಾಗಲ್ವಾ ಅಂತ ಕೇಳ್ತಾರೆ. ಅದೇ ರೀತಿ ಪ್ರತಿಯೊಂದು ವಿಷಯಕ್ಕೂ ಕೂಡ ವಿಶೇಷವಾದ ಅಂಶಗಳನ್ನು ಪಡೆದಕ್ಕಂಥದ್ದು ಇದು ಈ ಸೌಂದರ್ಯ ಲಹರಿ ಸ್ತೋತ್ರ. ಇದರಲ್ಲಿ ಯಾರು 5ನೇ ಶ್ಲೋಕದಲ್ಲಿ ಗಂಡ ಹೆಂಡರ ಅನ್ಯೋನ್ಯತೆ ಬಗ್ಗೆ ಮಾತಾಡ್ತಾರೆ. ನಾನು ಬಹಳ ಜನಕ್ಕೆ, ಸಾವಿರಾರು ಜನಕ್ಕೆ ಟಿ ವಿಯಲ್ಲಿ ಹೇಳ್ದಾಗ ಕೂಡ ಅವರವರೇ ಕೇಳಿಸ್ಕೊಂಡು ಅದನ್ನು ಪಾಠ ಮಾಡಿ ಆಮೇಲೆ ನಾವು ಚೆನ್ನಾಗಿದ್ದೀವಿ ಸರ್ ಅಂದರು. ಯಾಕಂದರೆ ಕುಡಿಯೋದು, ಜೂಜಾಡೋದು, ಹೆಣ್ಣುಮಕ್ಳು ಬಿಟ್ಟು ಇನ್ನೊಬ್ಬರ ಹಿಂದೆ ಹೋಗೋದು, ಅಥವಾ ಮನೆಗೆ ತಕ್ಕಂತೆ ವರಮಾನ ಮಾಡದೇ ಇರೋದು, ಇದೆಲ್ಲ ಗಂಡಸರ ಪ್ರಾಬ್ಲಮ್ ಇರುತ್ತೆ, ಹೆಂಗಸರ ಪ್ರಾಬ್ಲಮ್ ಕೆಲವಿರುತ್ತೆ. ಅದರಲ್ಲಿ ಹರಿಸ್ತ್ವಾಂ ಆರಾಧ್ಯಾಂ ಪ್ರಣತ ಜನ ಸೌಭಾಗ್ಯ ಜನನೀಂ ಪುರಾನಾರಿ ಪುತ್ವ ಪುರರಿಪುಮಭಿಕ್ಷೋಭಮನಯತ್ ಸ್ಮರೋಪಿತ್ವಾಂ ನತ್ವ ರತಿನೈಲ ಲೇಖೇನ ವಪುಷ ಮುನೀನಾಮಭ್ಯಂತ ಪ್ರಭವತಿ ಹಿ ಮೋಹಾಯ ಮಾತಾಮ್ ಅಂತಾರೆ. ಮನ್ಮಥ ಶಿವನ ಹತ್ರನೇ ಆಟ ಆಡೋಕ್ಕೆ ನೋಡಿದ್ನಂತೆ. ತಪಸ್ ಮಾಡ್ತಾ ಇದ್ದಾಗ ಹೋಗಿ ಡಿಸ್ಟರ್ಬ್ ಮಾಡಿದ್ನಂತೆ. ಕಣ್ಣು ತೆಗೆದು ಭಸ್ಮ ಮಾಡಿಬಿಟ್ಟ. ಕಾಮಣ್ಣ ಕಾಲಿಪೋಯ ಮುಸ್ಲಮ್ಮ ತೀರಿಪೋಯ ಅಂತ ನಾವು ಆಟ ಆಡ್ತೀವಿ ಚಿಕ್ಕ ವಯಸ್ಸಲ್ಲಿ, ಗೊತ್ತಿಲ್ಲ ಹೋಲಿ ಹಬ್ಬ ಏನಕ್ಕೆ ಅಂತ. ಪುನರ್ ಉದ್ಧಾರಣ ಆಗಿದ್ದ ದಿನ ಅದು. ಆವತ್ತಿನ ದಿವಸ ಅವಳು ಹೋಗ್ಬಿಟ್ಲು. ರತಿದೇವಿ ಯಾರು? ಮನ್ಮಥನ ಹೆಂಡತಿ. ಹೋಗಿ ಕೇಳ್ತಾಳೆ ಅಮ್ಮನವ್ರನ್ನ, ಅಮ್ಮ ನಿನ್ನ ಗಂಡ ನನ್ನ ಗಂಡನ ಭಸ್ಮ ಮಾಡಿಬಿಟ್ಟ, ನಾನು ಇನ್ಮೇಲೆ ಯಾರ ಜೊತೆ ಇರೋಕ್ಕಾಗಲ್ಲ, ಪ್ರಪಂಚದಲ್ಲಿ ಸೃಷ್ಟಿ ರಹಸ್ಯನೇ ಇರೋದಿಲ್ಲ, ಏನೂ ಇರೋದಿಲ್ಲ, ಅದರಿಂದ ದಯವಿಟ್ಟು ನನ್ನ ಕರ್ಕೊಂಬಿಡು. ಇಲ್ಲ ಸೃಷ್ಟಿ ರಹಸ್ಯ ನಡಿಬೇಕು, 4,32,000 ಲಕ್ಷ ವರ್ಷ ನಡಿಬೇಕು. ಏನು ಬೇಕು ನಿನಗೆ? ನನಗೆ ನನ್ನ ಗಂಡನ ಕೊಟ್ಟೆ, ಅವನ ಮನಸ್ಸನ್ನು ನಿನಗೆ ಕೊಟ್ಟೆ. ನೀವಿಬ್ಬರು ಸೇರಿಕೊಂಡು ಮಹಾನುಭಾವರು ಯಾರಿದ್ರು ಕೂಡ ಅವರನ್ನು ಗೆಲ್ತೀರಾ. ಯಾರು ವಿಶ್ವಾಮಿತ್ರ ಮುನಿ ಕೂಡ ಗೆಲ್ಲಿಲ್ಲ, ಎಲ್ಲರನ್ನೂ ಗೆಲ್ತೀಯ ಅಂತ ಆಶೀರ್ವಾದ ಮಾಡಿದ್ಲು. ನನ್ನ ಗಂಡನನ್ನು ನನಗೆ ಕೊಡು ಅನ್ನುವ ಮಂತ್ರ ಅದು. ಯಾಕೆ ಇದು ಗಂಡ ಹೆಂಡತಿ ಮಧ್ಯೆ ಅಭಿಪ್ರಾಯ ಭೇದ ಬರುತ್ತೆ, ಅನ್ಯೋನ್ಯತೆ ಬರಲ್ವಾ? ಖಂಡಿತ ಬರುತ್ತೆ. 5ನೇ ಶ್ಲೋಕ ನೀವು ಖಂಡಿತ ಯಾರಿಗಾರು ಗಂಡ ಹೆಂಡತಿ ಮಧ್ಯೆ ಅಭಿಪ್ರಾಯ ಭೇದ ಇದ್ದರೆ ಹೇಳಕ್ಕೇಳಿ. ಅದು ಎಂಥ ಬಂಡೆ ಆಗಿರಲಿ, ಗಂಡ ಅವನು ಕರಗ್ತಾನೆ. ಮನೆಯಲ್ಲಿ ಮನೆ ನಡೆಸೋದಕ್ಕೆ ಏನು ಮಾತುಕತೆ ಒಬ್ರಿಗೆ ಬೇಕೋ ಪರಸ್ಪರ, ಅದು ಖಂಡಿತ ನಡೆಯುತ್ತೆ ಅವ್ರ ಮಧ್ಯ. ಸರ್ ಹೆಂಗಸ್ರಿಗೆ ಮಾತ್ರ ಹೇಳ್ಬಿಟ್ರಿ ಸರ್, ನಮ್ಮ ಮನೆಯವ್ರು ಯಾವಾಗಲೂ ಟಿ ವಿ ನೋಡ್ತಾ ಇರ್ತಾರೆ, ಯಾವಾಗಲೂ ಏನೋ ಮಾತಾಡ್ತಾ ಇರ್ತಾರೆ, ಯಾವಾಗಲೂ ಇದು ಮಾಡೋದಿಲ್ಲ, ಸ್ವಲ್ಪ ನಮಗೂ ಅವ್ರಿಗೆ ಯಾಕೋ ಅಡ್ಜಸ್ಟ್ ಆಗ್ತಾಯಿಲ್ಲ, ನಮ್ಮ ತಾಯಿ ಕಂಡ್ರೆ ಆಗೋದಿಲ್ಲ, ನಮ್ಮ ಮನೆಗೆ ಬಂದರೆ ಇದಾಗುತ್ತೆ, ಇದಕ್ಕೆ ಏನಾರು ಇದೆಯಾ ಸರ್ ಅಂದರೆ 13ನೇ ಶ್ಲೋಕದಲ್ಲಿ ಹೇಳ್ತಾರೆ, ನರಂ ವರ್ಷೀಯಾಂಸಂ ನಯನ ವಿರಸಂ ನರ್ಮಸು ಜಟಂ ತವಾಪಾಂಖಾಲೋಕೆ ಪತಿತಮನು ದಹವಂತಿ ಸತಸಹ ಅಂತ ಹೇಳ್ತಾರೆ. ಅಂದರೆ ನಾನು ಹೇಳಿದ್ನಲ್ಲ, ಯಾರು ಭಾಳ ಗರ್ವ ಪಟ್ಕೊಂಡು ನಾನೇ ಅಂತ ಜ್ಞಾನಿ ಹೋದರೆ ಒಂದು ಹೂವು ಕಿತ್ಕೊಂಡು ಹಿಂಗೆ ಎಸಿತಾಳಂತೆ ಅಮ್ಮನವ್ರು ಅವನ ಮೇಲೆ, ಮನ್ಮಥನಿಗೆ ಹೋಗವನ ಹತ್ರ ಅಂತ. ಅಂದರೆ ನಾನೇ ಎಲ್ಲ, ನನಗೆ ಬಿಟ್ಟರೆ ಇನ್ನು ಯಾರು ಅಂತ ಯಾರು ಅನ್ಕೋಬೇಡಿ. ಆ ರೀತಿ ಬಂದಾಗ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಕಾಯ ವಾಚ ಮನಸ್ಸು ಅಥವಾ ಹೆಣ್ಣು ಹೊಣ್ಣು ಮಣ್ಣು ಮೂಲಕ ನಿನಗೆ ತೊಂದರೆ ಕೊಡ್ತೀನಿ ಅಂತ. ಅದಕ್ಕೆ ಅಮ್ಮನವರನ್ನು ಪರಿಪೂರ್ಣವಾಗಿ ತಿಳ್ಕೊಳ್ಳದೆ ನೀವು ಸೌಂದರ್ಯ ಲಹರಿ ಓದಂಗಿಲ್ಲ, ಅರ್ಥ ಮಾಡ್ಕೊಳ್ಳೋಂಗಿಲ್ಲ. ಆದರೆ ಅದನ್ನು ಕೇಳಿ ಮಾಡಿ ಖಂಡಿತ ಮಾಡ್ಬೋದು. ಆ ನರಂ ವರ್ಷೀಯಾಂಸಮಲ್ಲಿ ನಿನ್ನನ್ನು ಪೂಜೆ ಮಾಡಿದಂತಹ, ಜಪಿಸಿದಂತಹ, ಕ್ಷಣ ಕ್ಷಣಕ್ಕೂ ನಿನ್ನನ್ನೇ ನೆನೆಸ್ಕೊಂಡಂತಹ ಮಹಾನುಭಾವ 10 ನಿಮಿಷ ಮುಗಿಸ್ಬಿಡ್ತೀನಿ. ಮಹಾನುಭಾವ ಅವನು ಎಂಥ ಕುರುಪಿ ಆದರೂ ಕೂಡ ಅವನ ಹೆಂಡತಿ ಅವನ್ನ ಬಿಡೋದಿಲ್ಲ, ಅವನ ಹಿಂದೆ ಬರ್ತಾಳೆ, ಅವನನ್ನು ಆರೈಸ್ತಾಳೆ, ನೋಡ್ಕೋತಾಳೆ ಅಂತ ಹೇಳ್ತಾರೆ. 3ನೇ ಸ್ತೋಕ ಹೇಳಿದೆ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮೊಟ್ಟ ಮೊದಲು ನಾವು ಟಿಂಕಲ್ ನಿಶಿಷ್ಟಾರ್ ಹೇಳ್ಕೊಡೋಕೆ ಬದಲು ಅವಿದ್ಯಾನಾಮ್ ಅಂತಸ್ತು ಮಿರಮಿಹಿರ ದ್ವೀಪನಗರಿ ಹೇಳ್ಕೊಟ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಮಹಾನುಭಾವ ಆಗ್ತಾನೆ. 4ನೇ ಶ್ಲೋಕದಲ್ಲಿ ಭಯ, ಸರ್ ಭಾಳ ಭಯ ಆಗ್ತದೆ ಸರ್. ಒಂದು ಮಹಾನುಭಾವ, ದೊಡ್ಡ ಪೊಲೀಸ್ ಆಫೀಸರು, ಇಲ್ಲೆಲ್ಲ ಮಹಾರಾಷ್ಟ್ರದಲ್ಲಿ, ಎಂತೆಂಥ ಅವರು ಹೆಸರು ಹೇಳೋದು ಬೇಡಿ, ಅವರು ಎನ್ಕೌಂಟ್ರ್ ಸ್ಪೆಷಲಿಸ್ಟು. ಅವ್ರು ಬಂದು ಭಾಳ ಎನ್ಕೌಂಟ್ರ್ ಮಾಡಿ ಒಳ್ಳೆ ಹೆಸರು ತೊಗೊಂಡಿದ್ದಾರೆ. ಅವರು ಒಂದು ದಿವಸ ಬಂದು ನನಗೆ ಭಾಳ ಭಯ ಆಗ್ತಾಯಿದೆ, ನಾನು ಏನಾಗ್ತೀನೋ ಗೊತ್ತಿಲ್ಲ, ನಾನು ಸೂಸೈಡ್ ಮಾಡ್ಕೊಂಬಿಡ್ತೀನಿ ನಾನು. ಎಂಥ ಮಹಾನುಭಾವ ಅಂದರೆ ಯಾರೋ ಬಾಯಲ್ಲಿ ಗನ್ ಇಟ್ಬಿಟ್ಟು ಶೂಟ್ ಮಾಡೋದಂತೆ, ಅಂಥ ಟೆರರಿಸ್ಟ್ನ. ನಾನು ಅವ್ನಿಗೆ ಹೇಳಿದೆ, ಈ ಸ್ತೋತ್ರ ಧ್ವಧನ್ಯ ಪಾಣಿಭ್ಯಾಮ್ ಅಭಯವರದೋ ದೈವದಗಣಗ ತ್ವಮೇಗ ನೈವಾಸಿ ಪ್ರಕಟಿತ ವರಾಭಿತ್ನಿವಯ ಅಂತ 4ನೇ ಸ್ತೋತ್ರ ಬರುತ್ತೆ. ಎಲ್ಲ ದೇವರುಗಳು ಕೂಡ ಅಭಯ ಹಸ್ತ ಇರುತ್ತೆ, ವರಮುದ್ರೆ ಇರುತ್ತೆ, ಹಸ್ತ ಇದೆ, ವರಮುದ್ರೆ ಇದೆ. ಏನು ತಾಯಿ ನಿನ್ನ 4 ಕೈಯಲ್ಲಿ ಏನೋ ಇಟ್ಕೊಂಡಿದ್ಯಾ, ನನಗೆ ನಿನ್ನ ವರನೇ ಕೊಡಲ್ವಾ, ಅಭಯಹಸ್ತನೇ ಕೊಡಲ್ವಾ ಅಂದರೆ
ಹಂಗಲ್ಲ ನಾನು ಕೊಡ್ತೀನಿ ಅಂತ ಪಾದಗಳು ಮುಂದೆ ಬಂದಂತೆ. ಆ ಪಾದಗಳಿಟ್ಕೊಂಡು ಧ್ವಧನ್ಯ ಪಾಣಿಭ್ಯಾಂ ಅಭಯ ವರತೋ ತ್ವಮೇಗ ಸೈವಾತಿ ಪ್ರಕಟಿತ ವರ ಭಯಾತ್ರಾದುಂ ತಾದುಂ ಫಲಮವಿಸ ವಾಂಚಾ ಸಮಧಿಗಂ ಶರಣ್ಯೇ ಲೋಕಾನಾಂ ತವಹಿ ಶರಣಾವೇ. ನಿನ್ನ ಪಾದವನ್ನು ಯಾರು ನಮಸ್ಕಾರ ಮಾಡ್ತಾನೋ ಅವನಿಗೆ ಭಯನೇ ಬರೋದಿಲ್ಲ. ಮಕ್ಕಳಿಗೆ ಭಯ, ದೊಡ್ಡವ್ರಿಗೆ ಭಯ, ಆಫೀಸಲ್ಲಿ ಭಯ, ಖಂಡಿತ ಇದನ್ನು ಹೇಳಿ. ಆರೋಗ್ಯದ ವಿಚಾರ ಇದು ಬಂತ, ಬುದ್ಧಿ ವಿಚಾರ ಒಂದು ಬಂತ. ಕೆಲಸನೇ ಸಿಗಲಿಲ್ಲ ಸರ್ ಭಾಳ ದಿವಸದಿಂದ. ನಾನು ಸರ್ಕಾರ ಕೆಲಸ ಸಿಗುತ್ತೆ ಸರ್, ನಾನು ಪ್ರಾಕ್ಟಿಕಲಾಗಿ ಕೊಟ್ಟಿದ್ದೀನಿ ಕೆಲವ್ರಿಗೆ. ಜಾತಕದಲ್ಲಿ ಸರ್ಕಾರದ ಕೆಲಸದ ಯೋಗ ಇದ್ದರೆ ಆ ಮಂತ್ರ ಹೇಳ್ಕೊಳ್ಳಿ ಅಂತೇಳಿ. ತ್ರಯಾಣಾಂ ದೇವಾನಾಂ ತ್ರಿಗುಣಜನಿತಾನಾಂ ತವ ಶಿವೇ ಭವೇತ್ ಪೂಜಾ ಪೂಜಾ ತವ ಶರಣಯೋರ್ಯಾವರಿಸದ ತಥಾಯಿತು. 25ನೇ ಶ್ಲೋಕ. ಕೆಲಸಕ್ಕೆ ಸೇರ್ಕೊಂಬಿಟ್ರು, 4-5 ವರ್ಷ ಆಯಿತು ಸರ್. ಯಾಕೋ ವಾತಾವರಣನೇ ಸರಿಯಿಲ್ಲ ಸರ್, ನಾನು ಏನು ಮಾಡಿದ್ರು ವೈರಿಗಳೇ ನನ್ನ ಜೊತೆ ಇದ್ದಾರೆ ಸರ್. ವೈರಿಗಳಂದರೆ ಹೊರಗಡೆ ಮಾತ್ರ ಇಲ್ಲ, ಒಳಗಡೆನೂ ಇರುತ್ತೆ. ಇಹ ಪರ ಅಂತ ಹೇಳ್ತೀವಿ. ಆ ನೆಕ್ಸ್ಟ್ ಶ್ಲೋಕ ವಿರಿಂಚಿತ್ ಪಂಚತ್ವಂ ರಜತಿ ಹರಿರಾಪ್ನೋದಿ ವಿರದಿ ವಿನಾಸಂ ಗೀನಾಸೋ ಭಜತಿ ದನತೋ ಯಾದಿನಿ ದಿನಂ ವಿಹಂದ್ರಿ ಮಾಯೇತ್ರಿ ಅಂತ ಬರುತ್ತೆ. ಖಂಡಿತ ಹೇಳಿ ನೋಡಿ, 108 ಸಲ ಹೇಳಿ ನೋಡಿ. ನಿಮಗೆ ನಿಮ್ಮಲ್ಲಿ ವೈರತ್ವ ಇದ್ದರೂ ಹೊರಗಡೆ ವೈರತ್ವ ಇದ್ದರೂ ಅದು ಸಾಲ್ವ್ ಆಗುತ್ತೆ. ಎಷ್ಟೋ ಜನ ಬಂದು ನನಗೆ ಸರ್ ನಾ ಈ ಸ್ತೋತ್ರ ಹೇಳ್ತಾ ನಮ್ಮ ಬಾಸು ಟ್ರಾನ್ಸ್ಫರ್ ಆಗೋದ್ರು ಸರ್, ಬೇರೆಯವರು ಹೊಸಬರು ಬಂದಿದ್ದಾರೆ, ಅವ್ರು ನಮ್ಗೆ ಹಳಬರು ಚೆನ್ನಾಗಿದೆ. ಅಂದರೆ ಯಾರ ಮೇಲೂ ದ್ವೇಷ ಇಲ್ಲ, ನಿಮ್ಮನ್ನು ನೀವು ಕಾಪಾಡ್ಕೊಳ್ಳೋಕ್ಕೆ ಎಲ್ಲ ವಿಧವಾದಂತಹ ಅನುಗ್ರಹಗಳು ಕೂಡ ಕೊಡ್ತಾಳೆ ಅಂತೇಳಿ. ಕನಕದಾರ ಸ್ತೋತ್ರ ಹೇಳಿದ್ರೆ ಖಂಡಿತ ದುಡ್ಡು ಕಾಸಿಗೆ ದಾರಿ ಆಗುತ್ತೆ. ಆದರೆ 33ನೇ ಶ್ಲೋಕವಾದಂತಹ ಸ್ಮರಂ ಯೋನಿಂ ಲಕ್ಷ್ಮೀಂ ತ್ರಿದಯ ಮೆದುಮಾತೋ ತಮ ಮನೋ ನಿತಾಯೈಕೆ ನಿತ್ಯೇ ನಿರವಧಿ ಮಹಾಭೋಗರಸಿಗ ಅಂತ ಬರುತ್ತೆ. ಅದು ಬಂದಿದ್ದ ದುಡ್ಡನ್ನ ಯಾವ ರೀತಿ ಸರಿಯಾದ ರೀತಿಯಲ್ಲಿ ಖರ್ಚು ಮಾಡಬೇಕು ಸಾರ್. ಮೊದಲೇ 1ನೇ ತಾರೀಕು ಸರ್, 20ನೇ ತಾರೀಕು ಎಲ್ಲ ಖಾಲಿ ಆಗೋಗುತ್ತೆ ಅಂತ ಹೇಳ್ತಾರೆ. ಅದನ್ನು ಸ್ವಲ್ಪ ಗಮನದಲ್ಲಿ ತಗೋಬೇಕು. ಇಂಥ ಸ್ತೋತ್ರ, ಇಂಥ 100 ಸಮಸ್ಯೆಗಳಿರೋಕ್ಕೆ ಸಾಧ್ಯನೇ ಯಾರಿಗಾರು ಇಲ್ಲ. 1, 2, 3, 4 ಸಮಸ್ಯೆ ಇರ್ಬೋದು. 100 ಸಮಸ್ಯೆಗಳಿಗೆ ಪರಿಹಾರವನ್ನು ಮಹಾನುಭಾವರಾದಂಥ ಇವರು ಕೊಟ್ಟಿದ್ದಾರೆ. ಪ್ರತಿಯೊಂದು ಕೂದಲು ಬೆಳೆಯೋದಕ್ಕೆ ಹೆಣ್ಮಕ್ಳಿಗಿದೆ. ಅಮ್ಮನವ್ರು ಅದೇ ಆನಂದ ಲಹರಿಯಲ್ಲಿ ಅವಳು ಪರಾಕ್ರಮವನ್ನು ಹೇಳೋದು. ಸೌಂದರ್ಯ ಲಹರಿ, ಯಾರು ತಾನೇ ಸೌಂದರ್ಯ ಅಂದ ಚಂದಕ್ಕೆ ಇಷ್ಟಪಡೋದಿಲ್ಲ ಎಂಥವ್ರಾಗಲಿ. ಈಗ ವಯಸ್ಸು ನಾನು 60 ವಯಸ್ಸಾದ್ಮೇಲೆ ಡೈ ಹೊಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟೆ. ನಮ್ಮ ಮನೆಯವ್ರು ಯಾವಾಗಲೂ ಡೈ ಹೊಡ್ಕೊಳ್ಳಿ ಅಂತ. ಹಿಂದೆ ಎಲ್ಲ ನೋಡಿರ್ತೀರ, ನಾನು ತಮಾಷೆಗಾರ ಫ್ರೆಂಡ್ಸ್ ಮುಂದೆ ಐ ಡೈ ಫಾರ್ ಮೈ ವೈಫ್ ಅಂತ ಹೇಳ್ತಾ ಇದ್ದೆ. 2 ಅರ್ಥದ ಐ ಡೈ ಫಾರ್ ಮೈ ವೈಫ್. ಆಮೇಲೆ ಬಿಟ್ಬಿಟ್ಟೆ, ಬೇಡಪ್ಪ ತಲೆನೋವು ಬರುತ್ತೆ ಕರ್ಕೊಂಡಿರಬೇಕು ಅಂಥೇಳಿ. ಒಂದು ಸ್ಥಾನಮಾನಕ್ಕೆ ತಕ್ಕಂತೆ ಇರುತ್ತಲ್ಲ, ಆ ಸ್ಥಾನಕ್ಕೆ ಅದನ್ನು ಮಾಡಬೇಕು ಅನ್ನೋದು. ಅದಕ್ಕೋಸ್ಕರ ಆ ಕೂದಲು ಬೆಳೆಯೋದಕ್ಕಿದೆ. ಕಾಲು ನೋವು, ಅಮ್ಮನವ್ರ ಕಾಲನ್ನು ವಿವರಣೆ ಮಾಡಿದ ಸ್ತೋತ್ರ ಬರುತ್ತೆ. ಅದು ನಿಮ್ಮ ಕಾಲು ನೋವು ಕಮ್ಮಿ ಆಗುತ್ತೆ. ಅಮ್ಮನವ್ರ ಕಣ್ಣುಗಳನ್ನು ಕಥೆ ಕರ್ಣಾಭ್ಯರ್ಣಂ ಕರುದೈವ ಪಕ್ಷ್ಮಾನಿ ದದತಿ ಪುರಾಂಬೇತ್ತು ಚಿತ್ರ ಪ್ರಸಮರಸ ವಿತ್ರಾವಣೆ ಬೆಲೆ ಇಮೇ ನೇತ್ರೇ ಗೋತ್ರ ತರಪತಿ ಅಂತ 53ನೇ ಶ್ಲೋಕ ಬರುತ್ತೆ. ಅದು ಹೇಳಿದವ್ರಿಗೆ ಕಣ್ಣಿನ ಪವರ್ ಒಂದು ಹುಡುಗಿಗೆ 13 ಇತ್ತು, ಈಗ 4ಕ್ಕೆ ಬಂದಿದೆ. ಹೇಳಿ ಈಗ ಮಾಡರ್ನ್ ಸೈನ್ಸ್ ಏನು ಹೇಳುತ್ತೆ ಅಂದರೆ ಎಪಿಜೆನೆಟಿಕ್ಸ್ ಅಂತ ಹೇಳ್ತಾರೆ. ಜೆನೆಟಿಕ್ಸ್ ಬಗ್ಗೆ ನಿಮಗೆ ಗೊತ್ತು, ಮರಬಾಣು ಬಗ್ಗೆ. ಎಪಿಜೆನೆಟಿಕ್ಸ್ ಅಂದರೆ ಎಬೋಜೆನೆಟಿಕ್ಸ್. ಅವ್ರೇನು ಹೇಳ್ತಾರೆ ಅಂತಂದರೆ ನಂಬಿಕೆ, ವಾತಾವರಣ, ಒಳ್ಳೆ ಊಟ ಇದಿದ್ದರೆ ಎಂಥ ಕಾಯಿಲೆನೂ ವಾಸಿ ಮಾಡ್ಬೋದು ಅಂತ ಅವ್ರು ಹೇಳ್ತಾರೆ. ನೀವು ನೋಡಿ ಬೇಕಾದ್ರೆ ಬುಕ್ಸ್. ಎಪಿಜೆನೆಟಿಕ್ಸ್ ಅಂದರೆ ಈಗ DNA ಕೆಲಸ ಮಾಡುತ್ತೆ, RNA ಕೆಲಸ ಮಾಡುತ್ತೆ, ಅದನ್ನು ಒಪ್ಕೋತಾನೆ ಇಲ್ಲ ಅವರು. ನಾನು ಸಾಮಾನ್ಯವಾಗಿ ಹೇಳ್ತೀನಿ, ಡಾಕ್ಟ್ರುಗಳು ಮೋಂಬತ್ತಿ ಬಗ್ಗೆ ಯೋಚನೆ ಮಾಡಿದ್ರೆ ನಾವು ಜ್ವಾಲೆ ಬಗ್ಗೆ ಯೋಚನೆ ಮಾಡ್ತೀವಿ. ಅವರಿಗೆ ಫಿಸಿಕಲ್ ಮಾತ್ರ, ನಮಗೆ ಫಿಸಿಕಲ್ ಆ್ಯಂಡ್ ಮೆಂಟಲ್ ಎರಡೂ ಸೇರಿದ್ದಿದ್ದು. ಆ ರೀತಿ ಒಂದೊಂದು ಸ್ತೋತ್ರದಲ್ಲೂ ಕೂಡ ನಿಮಗೆ ಭೂಮಿ ಲಾಭ ಯಾವುದೋ ಕೇಸ್ ಇದೆ ಸರ್, ನಮಗೆ ಆ ಕೇಸ್ ಬರ್ತಾನೆ ಇಲ್ಲ, ನಡೀತಾನೆ ಇಲ್ಲ ಅಂದರೆ 91ನೇ ಶ್ಲೋಕ ಇದೆ. ಪದನ್ಯಾಸ ಕ್ರೀಡಾ ಬರಿಸೆ ಮಿವಾರಬ್ದು ಮನಸ ಸ್ಕಲಂದಸ್ತೆ ಕೇಲಂ. ಅಮ್ಮನವರು ಸಖೀರ ಜೊತೆ ಆ ಸುಧಾ ಸಿಂಧೋರ್ ಮಧ್ಯೆ ಸುರಬಿಡವಿ ವಾಡಿರ್ ಪರಿವೃತೆ ಮಣಿದ್ವೀಪೆ ನಿಪೋಭವನತಿ, ಆ ಮಣಿದ್ವೀಪದಲ್ಲಿ ನಡೀತಾಳಂತೆ. ಅವಳು ನಡೆದಿದ್ದ ಜಾಗ ಅಲ್ಲ, ಚಿನ್ನ ಬೆಳೆದಂಗೆ ಆಗುತ್ತಂತೆ. ಅಲ್ಲಿರ್ತಕ್ಕಂಥ ಹಂಸ ಪಕ್ಷಿಗಳು ನಮಗೆ ನಿನ್ನಿಂದನೇ ನಡೆ ಕಲ್ತಿದ್ದು ನಾವು ಅಂತ ಹೇಳ್ತೇವಂತೆ. ಆ ರೀತಿ ಆ ಭೂಮಿಯ ವಿಚಾರದಲ್ಲಿ ತೊಂದರೆ ಇರೋರು 91ನೇ ಶ್ಲೋಕ ಹೇಳ್ಕೊಳ್ಳಿ. ಕ್ಷಿಪ್ರರೋಧ ಬಾಣ, ಯಾರೋ ಮಾಟ ಮಾಡಿಬಿಟ್ಟಿದ್ದಾರೆ ಸರ್, ಮಂತ್ರ ಮಾಡಿಬಿಟ್ಟಿದ್ದಾರೆ ಸರ್, ಇದೆಲ್ಲ ನಾನು ಅನುಭವಿಸಿದ್ದೀನಪ್ಪ 40 ವರ್ಷದಿಂದ. ಪ್ರತಿಯೊಂದು ನನ್ನ ಪ್ರಾಕ್ಟೀಸಲ್ಲಿ ಹೇಳಿರೋದೇ ನಾನು. ತದಾನೇ ತೀನೇಭ್ಯ ಶ್ರೇಯಮನಿಸು ಮಾಸಾನುಸತ್ರಿಸು ಅಮಂದಂ ಸೌಂದರ್ಯ ಪ್ರಗರ ಮಗರಂದಂ ವಿಗಿರತಿ ಅಂತ ಬರುತ್ತೆ. ಎಂಥ ದುರ್ಮಂತ್ರ ಇರಲಿ, ನಿಮ್ಮ ಮೇಲೆ ಯಾವುದೇ ದೃಷ್ಟಿ ದೋಷಗಳಿರಲಿ, ಖಂಡಿತ ಪರಿಹಾರ ಆಗುತ್ತೆ. ಅಷ್ಟು ವಿಶೇಷವಾದಂತಹ ಶಕ್ತಿ ಅದರಲ್ಲಿ ಇದೆ. ಸೊ ಮಕ್ಕಳ ವಿಚಾರ ಆಗಲಿ, ಮಕ್ಕಳೇ ಆಗಿಲ್ಲ ಸರ್,
ತನುಪೌಷ್ಪಂ ಮೋರ್ವಿ ಮಧುಗರಮಯಿ ಪಂಚವಿಸಿಗ ಅಂತ 6ನೇ ಶ್ಲೋಕ ಬರುತ್ತೆ. 5ನೇ ಶ್ಲೋಕ ರತಿ ಮನ್ಮಥನನ್ನು ಕರೀತಾಳೆ. ರತಿಗೆ ಮನ್ಮಥನನ್ನು ದೇವರು ಕೊಡ್ತಾರೆ. 6ನೇ ಶ್ಲೋಕದಲ್ಲಿ ಪುತ್ರ ಸಂತಾನಕ್ಕೆ ಲಲಾಟಂ ಲಾವಣ್ಯ ತುದಿವಿಮಲ ಮಾಬಾದಿ ತ್ವದಿಯತ್ ಅಂದರೆ ಗರ್ಭಕೋಶ ಶುದ್ಧಿ ಆಗೋದಕ್ಕೆ. ಕದೇ ಗಲೇ ರೇಗಾಸ್ತಿಸ್ರೇ ಗದಿಗಮಗ ಗೀದೆಗೆ ನಿವಣೆ ಅಂದರೆ ಅಮ್ಮನ ಉತ್ತಮದಾದ ಹೆಣ್ಣು ಮಕ್ಕಳಿಗೆ ಹಣೆಯಲ್ಲಿ 3 ಗೆರೆ, ಗಂಟ್ಲ ಮೇಲೆ 3 ಗೆರೆ, ಹೊಟ್ಟೆ ಮೇಲೆ 3 ಗೆರೆ ಇರುತ್ತೆ. ಪದ್ಮಿನಿ, ಮೋಹಿನಿ, ಕಾಮಿನಿ ಅಂತಾರೆ. ಒಂದು ಒಳ್ಳೆ ದೇವಸ್ಥಾನಕ್ಕೆ ಹೋದರೆ ನೀವು ಆ ಕಾಂಪೌಂಡ್ ಮೇಲೆ ಇರ್ತಕ್ಕಂಥಲ್ಲದೆಲ್ಲ ಕಾಮಿನಿ ದೊಡ್ಡ ದೊಡ್ಡ ಆಕಾರದ ರೂಪದಲ್ಲಿ ಹಾಕಿರ್ತಾರೆ. ಆ ಅಮ್ಮನವರು ಜಸ್ಟ್ ಮುಂದೆ ಹೋದಾಗ ಆ ದ್ವಾರಪಾಲಕರು ಏನಿರ್ತಾರೆ ಅವಳನ್ನ ಮೋಹಿನಿ ರೂಪದಲ್ಲಿರ್ತಾರೆ. ಅಂದರೆ ಈ ಕಾಮಿನಿ ಮೋಹಿನಿನ ಇನ್ನೊಂದು ಸಲ ನೋಡೋಣ ಅನಿಸುತ್ತೆ. ಅಮ್ಮನವ್ರು ನೋಡ್ತಾ ಇದ್ರೆ ಕಣ್ಣೆ ತೆಗಿಯೋಕ್ಕೆ ಮನಸ್ಸು ಬರಲ್ಲ. ಅಂದರೆ ಪದ್ಮಿನಿ ಜಾತಿ ಹೆಣ್ಣಂದರೆ ಈ ಶಿಲೆ ಬರೆಯೋರು ಕೂಡ ಆ ಮೂಲ ವಿಗ್ರಹವನ್ನು ಪದ್ಮಿನಿ ಆಕಾರದಲ್ಲೇ ಮಾಡಿರ್ತಾರೆ. ಅಂದರೆ ಹಣೆ ಒಂದು ಭಾಗ, ಮೂಗೊಂದು ಭಾಗ, ಗದ್ದೆ ಒಂದು ಭಾಗ, ಈ ಕಡೆ ಒಂದು ಭಾಗ, ಈ ಕಡೆ ಒಂದು ಭಾಗ. ಯೋಚಿಸಿ ನೋಡಿ ಎಷ್ಟು. ಆ ರೀತಿ ಆ ಗಂಟಿಲ ಮೇಲೆ ಇರ್ತಕ್ಕಂಥ 3 ಗೆರೆಗಳನ್ನು ಕದೇ ರೇಗಾಸ್ತಿಸ್ರೇ ಗದಿಗಮಗ ಗೀದೆಗ ನಿಬಣಿ ಅಂದರೆ ಗಮಕ, ಗೀತೆ, ಸಂಗೀತ ಎಲ್ಲ ಬರುತ್ತಂತೆ. ಆ ರೀತಿ ಒಂದೊಂದು ಸ್ತೋತ್ರದಲ್ಲೂ ಕೂಡ ವಿಶೇಷವಾದ ಇದು ನಾನು ಟಿ ವಿಯಲ್ಲಿ ಹೇಳ್ತಾ ಇದ್ದಾಗ ಭಾಳ ಜನ ಇದು ನಮಗೆ ಫಲ ಗೊತ್ತಿಲ್ಲ ಸರ್, ನಮಗೆ ಬರೀ ಮಂತ್ರ ಗೊತ್ತಿದೆ, ಕೆಲವರು ಸಾಪ್ತಾಹಗಳು ಹೆಣ್ಮಕ್ಳೆಲ್ಲ ಮಾಡ್ತಾರೆ, ಅಲ್ಲೆಲ್ಲ ಕೂಡ ನಮಗೆ ಫಲ ಗೊತ್ತಿಲ್ಲ, ನಾವು ಬರೀ ಮಾತಾಡ್ತಾ ಇದ್ದೀವಿ ಅಂದಾಗ ನಾನೊಂದು ಪುಸ್ತಕ ಹಾಕಿ ಸಲ ಬಂದಾಗ ಕೊಟ್ಟೆ ನಾನು. ಇಲ್ಲೆಲ್ರಿಗೂ ಕೆಲವರು ಕಾಪಿ ಇದೆಯೋ ಇಲ್ವೋ. ಅದರಲ್ಲಿ ಏನು ಮಾಡಿದ್ದೆ ಅಂದರೆ ಒಂದು ಚಿಕ್ಕದಾಗಿ ಪುಸ್ತಕ ಮಾಡಿ ಅದರಲ್ಲಿ ಏನೇನಕ್ಕೆ ಏನೇನು ಫಲ ಹೆಂಗಿರುತ್ತೆ, ಏನೇನು ಬರುತ್ತೆ ಅಂಥೇಳಿ. ಆ ರೀತಿ ಇಂಥ ಒಂದು ವಿಶೇಷವಾದಂಥ ಅಮ್ಮನವರ ಅನುಗ್ರಹ ನಿಮಗೆಲ್ಲರಿಗೂ ಇರಲಿ, ಅವಳ ಆಶೀರ್ವಾದ ಪರಿಪೂರ್ಣವಾಗಿರಲಿ. ಕೊನೆಯಲ್ಲಿ ಹೇಳ್ತಾರೆ ಶಂಕರ ಭಗವತ್ಪಾದರು, ಸರ್ಪ ವಶ್ಯಕ್ಕಿದೆ, ದುಷ್ಟ ಮೃಗಗಳ ವಶ್ಯಕ್ಕಿದೆ. ಇನ್ನು ಒಂದೇ ಒಂದು ಹೇಳಿ ಮುಗಿಸ್ತೀನಿ. 20ನೇ ಶ್ಲೋಕದಲ್ಲಿ ಗರುಡೋಪನಿಷತ್ ಅಂತಿದೆ. ಗರುಡೋಪನಿಷತ್ ಮಂತ್ರವನ್ನು ಯಾರೊಬ್ಬ 6 ತಿಂಗಳ ಕಾಲ ರಾತ್ರಿಯಾಗಲು ಜಪ ಮಾಡಿ ವ್ರತ ಅನುಸರಿಸ್ತಾನೋ ಅವನ ನೋಟಕ್ಕೆ ವಿಷಯಗಳೆಲ್ಲ ಕಮ್ಮಿ ಆಗ್ಬಿಡುತ್ತೆ ಅಂತ ಹೇಳುತ್ತೆ. ಅದಕ್ಕೆ ಸಮಾನವಾದಂತಹ ಒಂದು ಸ್ತೋತ್ರ 20ನೇ ಶ್ಲೋಕದಲ್ಲಿ ನಾನು ಪ್ರಾಕ್ಟಿಕಲಿ ಮಾಡಿದ್ದೀನಿ. ಒಂದು ನಂಬಿಕೆ ಬರ್ಬೇಕಾದ್ರೆ ನಾನು ಮಾಡಬೇಕಲ್ಲ. ನನ್ನ ದೊಡ್ಡ ಮಗನಿಗೆ ಜ್ವರ ಆಯಿತು, ರಾತ್ರಿ 10 ಗಂಟೆ 10:30 ಬಂತು. ಡಾಕ್ಟ್ರುಗಳು ಯಾರು ಇರಲಿಲ್ಲ ಅವಾಗ, 85ನೇ ಇಸ್ವಿಯಲ್ಲಿ. ಅವಾಗ ಹೋಗಿ ನಾನು ಇದನ್ನು ನೋಡ್ಬಿಡೋಣ, ನಾವು ಹೇಳಿದ್ದೀವಲ್ಲ ಅಂತೆಲ್ಲ. ಕಿರಂತಿ ಮಂಗೇಭ್ಯಾಂ ಕಿರಣ ನಿಗುರುಂಬಾಂ ಮೃದರಸ ಮೃದಿತ್ತ ಮಾದತ್ತೆ ಇಮಗರ ಶಿಲಾಮೂರ್ತಿಮಿವೆ ಸಸರ್ಪಾಣಾಂ ಸರ್ಪಂ ಸಮಯದಿ ಜಗೊಂದಾದಿವೆ ಜ್ವರಪ್ಲುಷ್ಟಾನ್ ದೃಷ್ಟ್ಯಾ ಸುಗೇದಿ ಸುಧಾಧಾರ. ಅಮ್ಮನವರ ದೇಹದಿಂದ ಈ ಗಂಗೆ, ಕಾವೇರಿ, ಯಮುನೆ ಎಲ್ಲ ಹರಿತಾ ಇದೆಯಲ್ಲ, ಅಮೃತ ಕಲಶ ಅಂತೆ. ಅಮ್ಮನವ್ರ ತಲೆ ಅಮೃತ ಕಲಶ ಅಂತೆ. ಅಲ್ಲಿಂದ ಹರಿತಾ ಇರೋದೆಲ್ಲ ನೀರೆಲ್ಲ ಅಮೃತ ಅಂತೆ. ಆ ನೀರನ್ನು ಇಟ್ಕೊಂಡು 16 ಸಲ ಆವರ್ತಿ ಮಾಡಿ ಮಗನ ಕುಡಿಸ್ದೆ. ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಬೆವರು ನೀರು ಬಂತು. ಮಾತ್ರೆ ಸಿಗಲಿಲ್ಲ, ಮೆಡಿಕಲ್ ಸ್ಟೋರ್ 11:30 ಇರಲಿಲ್ಲ ಅವಾಗ. ಈಗೆಲ್ಲ ಡೇ ಆ್ಯಂಡ್ ನೈಟ್ ಇದೆ. ಇದನ್ನು ನೋಡಿದಾಗ ನನಗೆ ನಿಜವಾಗ್ಲೂ ಓಹೋ ಇದೇನೋ ವಿಷಯ ಇದೆಯಪ್ಪ ಇದರಲ್ಲಿ. ನಾವು ಇದನ್ನು ಡೌಟ್ ಪಡಬಾರ್ದು. ಡಾಕ್ಟ್ರ್ ಮಾತ್ರೆ ಕೊಟ್ಟರೆ ಎಲ್ಲಿ ಮಾಡಿದ್ದು, ಹೆಂಗೆ ಮಾಡಿದ್ದು, ಯಾಕೆ ಮಾಡಿದ್ದು, ಯಾರಿಗೆ ಮಾಡಿದ್ದು ಅಂತ ಕೇಳ್ತೀವ, ನುಂಗ್ಬಿಟ್ಟು ನೀರು ಕುಡಿಯಲ್ಲ. ಆ ರೀತಿ ಕೆಲವು ಗುರು ಉಪದೇಶಗಳಾದಾಗ ಅದನ್ನು ನಾವು ಖಂಡಿತ ಮನಸ್ಸಲ್ಲಿ ಇಟ್ಕೊಂಡೇ ಮಾಡಬೇಕು. ಇದರಲ್ಲಿ ಏನಾಗುತ್ತೆ ಅಂದರೆ ಗರುಡೋಪನಿಷತ್ ಮಂತ್ರ ನೀವು ಮಾಡಬೇಕಂದ್ರೆ ಯಾರು ಉಪದೇಶ ಮಾಡಬೇಕು ಅದನ್ನೆಲ್ಲ ನನಗೇನೋ ಆಗಿದೆ, ನಾನು ಏನೋ ಹೇಳ್ತಾ ಇದ್ದೆ. ಅದರಲ್ಲಿ ಚಂದ್ರಮಂಡಲ ಸಂಘಾಸ ಸೂರ್ಯಮಂಡಲ ಮುಷ್ಟಿಗೆ ಪ್ರತಿಮಂಡಲ ಮುತ್ರಾಂಗಸಿ ಮಹಾಗರುಡ ವಿಷಂ ಮರಾರು ಪಟ ಸ್ವಾಹ ಓಂ ಶಿವ ಸ್ವಾಹ ಓಂ ಈಂ ಚಚ್ಚರದಿ ಚಚ್ಚರಿ ತತ್ಕಾರಿ ಮತ್ಕಾರಿ ವಿಷನಾಂಚ ವಿಷರೂಪಿಣಿ ವಿಷದೂಷಿಣಿ ವಿಷಶೋಷಿಣಿ ವಿಷನಾಶಿನಿ ಅದಂ ವಿಷಂ ನಷ್ಟಂ ವಿಷಂ ಮಂದಃ ಪ್ಲೀನಂ ವಿಷಂ ಭ್ರಷ್ಟಂ ವಿಷಂ ಅದಂ ತೇ ಬ್ರಹ್ಮಣ ವಿಷಂ ಅದಂ ಅದಂ ಇಂದ್ರಸ್ಯ ವಜ್ರೇಣ ಸ್ವಾಹ ಅಂತ ಅರ್ಧ ನಿಮಿಷ ಆಗುತ್ತೆ ಒಂದು ಮಂತ್ರ ಹೇಳಕ್ಕೆ. ಈ ಸೌಂದರ್ಯದಲ್ಲಿ ಕಿರಂತಿ ಮಂಗೇಬ್ಬ ಹೇಳಿದ್ರೆ ಜ್ವರ ಬರುತ್ತೆ ಸರ್ ಮಗುಗೆ ಅವಾಗವಾಗ. ಸೂರ್ಯ ಉಚ್ಚ ಇದ್ದರೆ ಕೆಲವ್ರಿಗೆ ಜ್ವರ ಬರುತ್ತೆ. ಸಿಂಹ ಲಗ್ನದವ್ರಿಗೆ ಅವಾಗವಾಗ ಜ್ವರ ಬರುತ್ತೆ. ಆ ಲಗ್ನದ ವಿಚಾರ ಎಲ್ಲ ಸಲ ಪಾಠದಲ್ಲಿ ಮಾಡಿದ್ದೆ. ಆ ರೀತಿ ಒಂದೊಂದು ಶ್ಲೋಕಕ್ಕೆ ಕೂಡ ಯಾವ ಸನ್ನಿವೇಶದಲ್ಲಿ ನಾವು ಅದನ್ನು ಪರಿಹಾರವಾಗಿ ಕೊಡಬೇಕು ಅನ್ನೋದಕ್ಕೆ ವಿಶೇಷವಾದಂತಹ ಮಂತ್ರ ಸೌಂದರ್ಯಲಹರಿ. ಕೊನೆಯ ಶ್ಲೋಕದಲ್ಲಿ ಪ್ರದೀಪ ಜ್ವಾಲಾಭಿರ ದಿವಸಗರ ನೀರಾಜನ ವಿಧಿ ಸುಧಾ ಸುಧೋಚ್ಚಂದ್ರೋಲಭ ಜಲಲವೈರಕ್ಕೆ ಅರಸನ ಸ್ವಗೀಯೈರಂಬೋವಿ ಸಲಿಲೈದ ಸೌವಿತ್ಯಕರಣಂ ದ್ವತೀಯಾವಿರ್ವಾಪಿಸ್. ಅಂದರೆ ಸೂರ್ಯನಿಗೆ ಮಂಗಳಾರತಿ ಮಾಡ್ತಾರಂತೆ. ಸೂರ್ಯನೇ ಆ ರೀತಿ ಸೂರ್ಯನಿಗೆ ಮಂಗಳಾರತಿ ಮಾಡ್ದಂಗೆ ನಾನು ಇದನ್ನೆಲ್ಲ ಏನೋ ಗೊತ್ತಿಲ್ಲದೆ 4 ಮಾತಿಟ್ಕೊಂಡು ನಿನಗೆ ಆರತಿ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನಾದ್ರು ಕೊರತೆಗಳಿದ್ದರೆ ನನ್ನನ್ನು ಕ್ಷಮಿಸು, ಏನಾದ್ರು ಒಳ್ಳೆಯದಿದ್ದರೆ ನನಗೆ ಅನುಗ್ರಹ ಮಾಡು, ಇನ್ನೂ ಹೆಚ್ಚಿನ ಅನುಗ್ರಹ ಮಾಡು ಅಂತೇಳಿ ಆ ಭಗವತ್ಪಾದರು ಕೇಳ್ಕೊತಾರೆ. ಆದುದರಿಂದ ಇಂಥ ಒಂದು ಸ್ವರ್ಣ ಅವಕಾಶದಲ್ಲಿ ನಾನು ಜ್ಯೋತಿಷದ ವಿಚಾರದ ಜೊತೆ ಹೇಗೆ ಸೌಂದರ್ಯವನ್ನು ಮಿಕ್ಸ್ ಮಾಡ್ಕೋದು. ಯಾಕಂದರೆ ಪರಿಹಾರ ಜ್ಯೋತಿಷ ಈಗ ಭಾಳ ಅಪರೂಪ ಆಗ್ಬಿಟ್ಟಿದೆ. ಬರೀ ಹೋಮ ಹವನಗಳು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಅವಶ್ಯಕತೆ ಇದ್ದರೆ ಹೋಮ ಹವನಗಳು ಮಾಡಿಸಿ. ನಮ್ಮ ಪಾತ್ರೆಯನ್ನು ತೊಳ್ಕೊಳ್ಳೋಕ್ಕೆ ವಿಶೇಷವಾದಂಥ ಒಂದು ಹೋಮ ಇದೆ, ಪವಮಾನ ಸೂಕ್ತ ಹೋಮ ಅಂತ ಹೇಳ್ತೀವಿ. ಋಗ್ವೇದದಲ್ಲಿ 670 ಮಂತ್ರಗಳಲ್ಲಿ
ನಾವು ಹುಟ್ಟಿದಾಗಂದ ಸಂಚಿತ ಪ್ರಾರಬ್ಧ ಆಗಮಿ ಕರ್ಮಗಳನ್ನು ಹೋಗಲಾಡಿಸೋದು, ಪಾತ್ರೆ ತೊಳೆದು ತಿರ್ಗಾ ಸ್ಟವ್ ಮೇಲೆ ಇಟ್ಕೊಳ್ಳೋ ಅಂತ ಹೇಳುವಂತಹ ಪವಮಾನ ಹೋಮ. ಅದು ಎಲ್ರಿಗೂ ಮಾಡೋದಿಲ್ಲ. ಯಾವ್ದಾದ್ರು ಭಾಳ ತೊಂದರೆಗಳಿದ್ದು ಮೇಲೋಗಿ ಕೆಳಗೆ ಬಿದ್ದು ಆರೋಗ್ಯ ತಪ್ಪಿದ್ದು ಅನಾಹುತಗಳಾಗಿದ್ದರೆ ಅದನ್ನು ಹೇಳ್ತೀವಿ. ಎಲ್ಲ ಮಂತ್ರಶಾಸ್ತ್ರಗಳು ನಮ್ಮಲ್ಲಿ ಮಣಿ ಮಂತ್ರ ಔಷಧ ಮನುಷ್ಯನ ಜೀವನಕ್ಕೆ ಅವನು ಇನ್ನೂ ಚೆನ್ನಾಗಿರೋದಕ್ಕಿದೆ. ದಯವಿಟ್ಟು ನೀವುಗಳೆಲ್ಲ ಕೂಡ ಇನ್ನೊಂದು ಸಲ ಆರ್ಗನೈಸ್ ಮಾಡಿದ್ರೆ ಅದನ್ನು ಉಪದೇಶವಾಗಿ ಕೂಡ ಮಾಡಿಬಿಡ್ತೀನಿ. ಎಲ್ಲರೂ ಕೂಡ ಅದನ್ನು ಖಂಡಿತ ನೀವು ಯಾವ್ದಾದ್ರು ನೋಡ್ಕೊಳ್ಳಿ, ಇಂಥದಕ್ಕೆ ಇಂಥದ್ದಂತಿದೆ ಹೇಳಿ, ಅವ್ರು ಮಾಡಲಿ, ಜಪ ಮಾಡಲಿ, ಅವರು ಇಲ್ಲ ಕೇಳಿಸ್ಕೊಳ್ಳಿ. ಯಾರೋ ಮಹಾನುಭಾವ ಯೂಟ್ಯೂಬಲ್ಲಿ ನೀವು 5ನೇ ಶ್ಲೋಕ 108 ಸಲ ಅಂತ ಹೊಡೆದ್ಬಿಟ್ರೆ ಅದೇ 108 ಸಲ ಹೇಳುತ್ತೆ. ಎಲ್ಲಿ ಮಾಡಿಬಿಟ್ಟಿದ್ದಾನೆ. ಅದರಿಂದ ಶ್ರವಣಂ ಮನನಂ, ಮಂತ್ರ ಹೇಳೋದ್ರಲ್ಲಿ ಕೂಡ ಶ್ರವಣಂ ಮನನಂ ಉಪಾಂಸು ಅಂತ ಹೇಳ್ತೀವಿ. ಆ ರೀತಿ ಪ್ರತಿಯೊಬ್ಬರು ಕೂಡ ಅದರ ಪರಿಪೂರ್ಣವಾದ ಅನುಗ್ರಹ ಸಿಗಲಿ. ಈ ಅವಕಾಶ ಕೊಟ್ಟಿದ್ದಕ್ಕೆ ಬಹಳ ಗುರುಗಳಿಗೆ ಮತ್ತು ವೃಂದದವರಿಗೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಹೇಳಿ ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಗುರುಗಳೇ. ಮಿಸ್ಮರೈಜಿಂಗ್ ಅಂದರೆ ಸಂಮೋಹನ ಅಂತ. ಮಾತುಗಳ ಮುಖಾಂತರ ಸಂಮೋಹನ ಮಾಡೋಂಥ ಸಾಮರ್ಥ್ಯ ಕೆಲವರು ಮಾತ್ರ ಇರ್ತದೆ, ಎಲ್ಲರಿಗೂ ಇರೋದಿಲ್ಲ. ಶ್ರವಣಂ ಮನನಂ ಅಂತ 2 ಪದ ಗುರುಗಳು ಹೇಳಿದ್ರು. ನನ್ನ ಜೊತೆಯಲ್ಲಿ ಪಠನಂ ಅಂತ ಹೇಳ್ತೀನಿ. ಪಠನಂ, ಶ್ರವಣಂ, ಮನನಂ ಅಂತ 3 ಪದ. ಅದು ಪಠಣದಲ್ಲಿ ನಮಗೆ ಶ್ರದ್ಧೆ ಅಷ್ಟೇ ಬರೋದಿಲ್ಲ. ಓದ್ತಾ ಇರ್ತೀವಿ, ಬಟ್ ನಿಜವಾಗಿ ಅದರಲ್ಲಿಂದ ನಮಗೆ ಬರೋಂಥದ್ದು ಬಾರಿ ಅಣಯ. ಹೇಳಿ ಗುರುಗಳೇ. ಇದು ಸೀಕ್ರೆಟ್ ಏನು ಗೊತ್ತಮ್ಮ, ಇದರಲ್ಲಿ ನನಗೆ ಅವಿದ್ಯಾನಾಮಂತಸ್ತು ಮಿರಮೀರ ಯಾರೋ ನಮ್ಮ ಅಣ್ಣ ಹೇಳ್ಕೊಟ್ರು. ಆನಲ್ಲಿ ಅಕ್ಷರ ಬಂತದ್ದು. ನನ್ನ ಹೆಸರು ಅರುಳಾಲ್. ಒಂದು ಸೀಕ್ರೆಟ್ ಹೇಳ್ತೀನಿ ಸಾಧನೆಗೆ. ನಿಮ್ಮ ಪ್ರಥಮ ಅಕ್ಷರ ಯಾವುದಿದೆಯೋ ಅದನ್ನೆಲ್ಲ ಒಂದು ಮಂತ್ರ ಇಟ್ಕೊಂಡು ಜಪ ಮಾಡಿ, ನಿಮಗೆ ಎಲ್ಲ ಸಿದ್ಧಿ ಆಗುತ್ತೆ. ಸಿಂಪಲ್ ಮಂತ್ರ ಇದು. ಈಗ ಜ್ಯೋತಿಷದಲ್ಲಿ ನಾವು ಯಂತ್ರ, ಮಂತ್ರ, ತಂತ್ರ 3 ಭಾಗ ಹೇಳ್ತೀವಲ್ವ. ಅದರಲ್ಲಿ ಎಲ್ಲವೂ ಮಂತ್ರವಾಗದಲ್ಲಾಗುತ್ತೆ, ಎಲ್ಲವೂ ಯಂತ್ರದಲ್ಲಾಗುತ್ತೆ, ತಂತ್ರದಲ್ಲಾಗುತ್ತೆ ಅಂತ ಆಲೋಚನೆ ಮಾಡಿದ್ರಾಗ ಕೆಲವು ಸರ್ತಿ ಏನಾಗುತ್ತೆ ಅಂದಾಗ, ಅದು ಇವಾಗ ನನ್ನ ಅನುಭವ ನಿಮ್ಗೆ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಕೆಲವು ಸರ್ತಿ ತಂತ್ರದ ಮುಖಾಂತರ ನಾವು ವಿಶೇಷವಾದಂಥ ಸಮಸ್ಯೆಗಳು ಪರಿಹಾರ ಆಗೋಗುತ್ತೆ. ಆ ತಂತ್ರಜ್ಞಾನವನ್ನು ಉಪಯೋಗ ಮಾಡೋಂಥ ಇವತ್ತು AI ಅಂತ ಕರಿತೀವಿ. ಅದೇ ಪ್ರತಿಯೊಬ್ಬ ಜ್ಯೋತಿಷ್ಯನಿಗೂ ಆ ತಂತ್ರವಿದ್ಯೆ ಗೊತ್ತೇ ಇರುತ್ತದೆ. ಅಂದರೆ ಅವರು ಮನಸ್ಸು ಮಾಡಿ ಯಾವ ರೀತಿಯಲ್ಲಿ ಇವನಿಗೆ ಸಮಸ್ಯೆ ಪರಿಹಾರ ಮಾಡಬಹುದು ಅಂತ ಇಚ್ಛೆ ಪಟ್ಟಾಗ ಪರಿಹಾರ ಮಾಡ್ಬೋದು. ಇಲ್ಲ ಅದನ್ನು ಯಂತ್ರ ಹೋಮಗಳ ಮುಖಾಂತರ ಮಾಡಬೇಕು ಅನ್ನೋರು ಇರ್ತಾರೆ. ವಿದ್ಯೆ ಅನ್ನೋದು 2 ಥರ, ಚಿತ್ತವಿದ್ಯೆ, ವಿತ್ತವಿದ್ಯೆ ಅಂತ. ಚಿತ್ತ ಮನಸ್ಸಿಂದ ವಿದ್ಯೆ ಉಪದೇಶ ಮಾಡೋನು ಉತ್ತಮವಾದ ಗುರು. ದುಡ್ಡು ತಗೊಂಡೇನ ವಿದ್ಯೆ ಹೇಳ್ಕೊಡ್ತಾನೆ, ಚಿತ್ತವಿದ್ಯೆ ವಿತ್ತವಿದ್ಯೆ ಆಗ್ಬಿಡುತ್ತೆ. ಅದು ಯಾವತ್ತೂ ಮನುಷ್ಯನಿಗೆ ವಿದ್ಯೆ ಅಷ್ಟು ಬಲವಂತವಾಗಿ ತಲೆಗೆ ಹತ್ತೋದಿಲ್ಲ ಅಂತ ಹೇಳ್ತಾ, ಇಲ್ಲಿ ತನಕ ಅದ್ಭುತವಾದಂಥ ಭಾಷಣ ಕೊಟ್ಟಂಥ ನಮ್ಮ ಗುರುಗಳಾದಂಥ ಸನ್ಮಾನ್ಯ ಸೌಂದರ್ಯಹಳ್ಳಿ ಉಪಾಸಕರಾದಂಥ ಅರುಳಾಳನವರು ಸೌಂದರ್ಯ ಬಗ್ಗೆ ಹೆಚ್ಚಿನ ಮಾತಾಡಬೇಕು ಅಂದಾಗ ಇದು ವೇದಿಕೆ ಅಲ್ಲ ಅವರಿಗೆ. ಅದಕ್ಕೆ ಸಪ್ರೇಟವಾದಂಥ ಒಂದು ವೇದಿಕೆಯನ್ನು ನಾವು ಏರ್ಪಾಟು ಮಾಡಿ ವೇದಕ್ಕಾಗಿಯೇ ಒಂದು ಸಪ್ರೇಟಾದ ಕಾರ್ಯಕ್ರಮವನ್ನು ಮಾಡೋಣ ಅಂತ ಬಿಟ್ಟಿದ್ದೆ. ಅವರ ಆಲೋಚನೆ ಇದೆ. ಯಾಕಂದರೆ ಈ ಡಿಸೆಂಬರ್ ಒಳಗೆ ಇನ್ನೊಂದು ಸಮ್ಮೇಳನ ಮಾಡೋಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನ್ನೋದು ಒಂದು ಉದ್ದೇಶ ಅವರು ಇಟ್ಕೊಂಡಿದ್ದಾರೆ. ನನ್ನ ಹತ್ರ ಹೇಳಿದ್ದಾರೆ. ತಮ್ಮ ಎಲ್ಲರ ಒಂದು ಸಹಕಾರ ಇದ್ದಾಗ ಖಂಡಿತವಾಗಿ ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ.